ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ಹೋದ ಬಾರಿ ರಾಮಾಯಣವನ್ನು ನೋಡುವಾಗ 67ನೆಯ ಸರ್ಗದ 91 ಶ್ಲೋಕಗಳನ್ನು ನಾವು ಚಿಂತನೆ ಮಾಡಿದ್ವಿ. ಅದರ ಒಂದು ಸಾರವನ್ನು ನಿಮ್ಮ ಮುಂದೆ ಇಡೋದಾದರೆ, ಸುಗ್ರೀವನನ್ನು ಎತ್ಕೊಂಡು ಹೋಗ್ಬಿಟ್ಟ ಕುಂಭಕರ್ಣ. ಆಗ ಹನುಮಂತ ಸೂಕ್ಷ್ಮ ರೂಪದಿಂದ ಅವನನ್ನು ಹಿಂಬಾಲಿಸಿದ. ಸುಗ್ರೀವ ತಾನೇ ಬಿಡಿಸ್ಕೊಂಡ್ರೆ ತೊಂದರೆ ಇಲ್ಲ, ಸುಗ್ರೀವನಿಗೆ ಆಪತ್ತು ಬಂದರೆ ನಾನು ಕುಂಭಕರ್ಣನನ್ನು ವಿಚಾರಿಸ್ಕೊಳ್ತೇನೆ ಅಂತ. ಹಾಗೆ ಹೋಗ್ತಾ ಇರುವಾಗ ಇವನು ಊರಿನ ಒಳಗಡೆ ಹೋದ, ಲಂಕೆಯ ಒಳಗಡೆ. ಲಂಕೆಯ ಜನರಿಗೆ ಸಂಭ್ರಮ. ಲಂಕೆಯ ಜನರಿಗೆ ಸಂಭ್ರಮವೋ ಸಂಭ್ರಮ. ಕಾರಣ ಏನು ಅಂದರೆ, ಅಪರೂಪಕ್ಕೆ ಗೆದ್ದು ಬಂದಿದ್ದಾನೆ. ತುಹಿನ ಸಲಿಲ ಮಾಲ್ಯೈ ಸರ್ವತೋಭಿಪ್ರವೃಷ್ಟೆ, ಗಂಧ ಮೊದಲಾದವುಗಳನ್ನು ಚಿಮುಕಿಸಿದರು. ಅವನಿಗೆ ಆಯಾಸ ಪರಿಹಾರ ಆಯಿತು. ಸುಗ್ರೀವನಿಗೆ ಕೂಡಲೇ ಎಚ್ಚರಗೊಂಡು 2 ಕೈಗಳಿಂದ ಕಿವಿಯನ್ನು ಪರಚಿ, ಬಾಯಿಂದ ಮೂಗನ್ನು ಕಚ್ಚಿ ಹಾರಿದ. ಆಗ ಅವನನ್ನು ಕೈಯಿಂದ ಬಡದ. ಚೆಂಡಿನಂತೆ ಸುಗ್ರೀವ ಪುಟಿದ. ಅವನು ಆಚೆ ಹೋದ್ಮೇಲೆ ಶೂಲವನ್ನು ಎಸೆದ. ಹನುಮಂತ ಅದನ್ನು ಮುರಿದ. ಎಲ್ಲ ಕಡೆ ನೆತ್ತರು ಸುರಿಸ್ತಾ ಕುಂಭಕರ್ಣ ಯುದ್ಧಕ್ಕೆ ಅಂತ ಹೊರಟ. ಇತಿ ಪೂರ್ವಕಥಾನುವಾದ. ಗತೇ ಚ ತಸ್ಮಿನ್ ಸುರರಾಜಶತ್ರು ಕ್ರೋಧಾತ್ ಪ್ರದುದ್ರಾವರಣಾಯ ಭೂಯಃ ಅನಾಯುಧೋಸ್ಮೀತಿ ವಿಚಿಂತ್ಯ ರೌದ್ರಃ ಘೋರಂ ತದಾ ಮುದ್ಗರಮಾಸಸಾದ. ಹೀಗೆ ಅವಿಚಿಕೊಂಡದ್ದೆಲ್ಲ ತಪ್ಪಿಸಿಕೊಂಡ ಮೇಲೆ ಅನಾಯುಧೋಸ್ಮಿ, ಶೂಲವನ್ನು ಮುರಿದ. ನನಗೆ ಯಾವ ಆಯುಧವೂ ಇಲ್ಲ ಅಂತ ಹೇಳಿ ಅವನ ಗಾತ್ರಕ್ಕೆ ತಕ್ಕ ದೊಡ್ಡ ಸುತ್ತಿಗೆಯನ್ನು ತೆಗೆದುಕೊಂಡ. ತತಸ್ಸ ಪುರ್ಯಾ ಸಹಸಾ ಮಹಾತ್ಮ ನಿಷ್ಕ್ರಮ್ಯ ತದ್ವಾನರ ಸೈನ್ಯಮುಗ್ರಂ ಬಭಕ್ಷ ರಕ್ಷೋ ಇಧಿ ಕುಂಭಕರ್ಣ ಪ್ರಜಾಯುಗಾಂತಾಗ್ನಿರಿವ ಪ್ರವೃದ್ಧ. ಆಯುಧ ನೆಪ ಮಾತ್ರಕ್ಕಷ್ಟೇ, ತಿಂದದ್ದೇ ಜಾಸ್ತಿ ಹೊಡೆದದ್ದಕ್ಕಿಂತ. ಬಭಕ್ಷ ರಕ್ಷ ಅಂತಾರೆ. ಬುಭುಕ್ಷಿತ ಶೋಣಿತ ಮಾಂಸಗೃಧ್ನು ಪ್ರವಿಶ್ಯ ತದ್ವಾನರ ಸೈನ್ಯಮುಗ್ರಂ ಚಖಾದ ರಕ್ಷಾಂಸಿ ಹರೀನ್ ಪಿಶಾಚಾನ್ ಋಕ್ಷಾಂಶ್ಚ ಮೋಹಾತ್ ಯುಧಿ ಕುಂಭಕರ್ಣ. ಬುಭುಕ್ಷಿತ ಹಸಿದವನಾಗಿ, ಶೋಣಿತ ಮಾಂಸಗೃಧ್ನು ನೆತ್ತರನ್ನು ಮಾಂಸವನ್ನು ಬಯಸಿ ಬಯಸಿ ಸವಿಯುತ್ತಾ, ರಕ್ಷಾಂಸಿ ಚಖಾದ ರಕ್ಕಸರನ್ನು ತಿಂದ, ಹರೀನ್ ಕಪಿಗಳನ್ನು, ಋಕ್ಷಾನ್ ಕರಡಿಗಳನ್ನು, ಪಿಶಾಚಾನ್ ಈ ಮಾಂಸವನ್ನು ತಿನ್ಲಿಕ್ಕೆ ಬಂದ ಪಿಶಾಚಿಗಳನ್ನು ಇವನು ತಿಂದುಬಿಟ್ಟ. ಹೀಗೆ ಮೋಹಾತ್, ಏನು ತಿಂತಾ ಇದ್ದೀನಿ ಎಂದು ಗೊತ್ತಿಲ್ಲ, ತಿಂದಿದ್ದಂತೂ ಆಯಿತು. ಯಥೈವ ಮೃತ್ಯುರಹರತೆ ಯುಗಾಂತೆ ಸಭಕ್ಷಯಾಮಾಸ ಹರಿಂಶ್ಚ ಮುಖ್ಯಾನ್. ಎಲ್ಲರನ್ನ ಬಾಯಿಗೆ ತುರುಕಿಕೊಂಡದ್ದೇ. ಏಕಂ ದ್ವೌ ತ್ರೀನ್ ಬಹೂನ್ ಕ್ರುದ್ಧೋ ವಾನರಾನ್ ಸಹ ರಾಕ್ಷಸೈಃ ಸಮಾದಾಯೈಕ ಹಸ್ತೇನ ಪ್ರಚಿಕ್ಷೇಪತ್ವರನ್ಮುಖೇ.
ಅವನ ಎಡಗೈಯಲ್ಲಿ ಮುದ್ಗರ ಸುತ್ತಿಗೆ ಇದೆ, ಬಲಗೈಯಲ್ಲಿ ಎಷ್ಟು ಜನ ಸಿಗತ್ತೋ ರಾಪಕ್ ಅಂತ ಒಳಗಡೆ ಹಾಕೊಳ್ತಾ ಇದ್ದಂತೆ. ಏಕಂ ಒಬ್ಬನನ್ನ, ದೌ ಇಬ್ಬರನ್ನ, ತ್ರೀನ್ ಮೂರು ಜನರನ್ನ, ಬಹುನ್ ಕೆಲವೊಮ್ಮೆ ಇನ್ನೂ ಜಾಸ್ತಿ. ಸಂಪ್ರಾಸ್ರವತ್ತದಾ ಮೇಧ ಶೋಣಿತೆ ಚ ಮಹಾಬಲಃ ವಧ್ಯಮಾನೋ ನಗೇಂದ್ರಾಗ್ರೈ ಭಕ್ಷಯಾಮಾಸ ವಾನರಾನ್. ಅವನ ಬಾಯಿಂದ ಕಪಿಗಳ ತಿಂದ ಮಾಂಸದ ಉಳಿದ ನೆಣ ಮೇಲ್ಗಡೆಯಿಂದ ದಬುಕಂದು ಬೀಳ್ತಾ ಇತ್ತಂತೆ. ಶೋಣಿತೆ ಚ ಮಹಾಬಲಃ, ಅರ್ಧ ತಿಂದು ಸವಿದ ನೆತ್ತರು ಕಟವಾಯಿಯಿಂದ ಕೆಳಗಡೆ ಬೀಳ್ತಾ ಇತ್ತು. ವಧ್ಯಮಾನೋ ನಗೇಂದ್ರಾಭೈಹಿ, ಇವರೆಲ್ಲ ಬಂದು ಹೊಡಿತಾ ಇದ್ದಾರೆ. ಅವರು ಹೊಡಿತಾ ಇದ್ಮೇಲೆ ಅವರನ್ನು ತೆಗೆದು ತಿಂತಾ ಇದ್ದಾನೆ. ತೇ ಭಕ್ಷಮಾಣ ಹರಯ ರಾಮಂ ಜಗ್ಮುಸ್ತದಾಗತಿಂ ಕುಂಭಕರ್ಣೋ ಭೃಜಂ ಕ್ರುದ್ಧ ಕಪೀನ್ ಖಾದನ್ ಪ್ರದಾವತಿ. ಸೀದಾ ರಾಮನ ಬಳಿ ಹೋಗಿ ಹೇಳಿದ್ರು, ಕ್ರುದ್ಧನಾದ ಕುಂಭಕರ್ಣ ಕಪೀನ್ ಖಾದನ್ ಪ್ರದಾವತಿ, ತಿಂದುಬಿಟ್ಟು ಪ್ರಧಾವತಿ ಓಡಾಡ್ತಾ ಇದ್ದಾನೆ ಅಂತ. ಶತಾನಿ ಸಪ್ತ ಚಾಷ್ಟೌ ಚ ವಿಂಶತ್ರಿಂಶಸ್ತಥೈವ ಚ ಸಂಪರಿಶ್ಚಜ್ಯ ಬಾಹುಭ್ಯಾಂ ಖಾದನ್ ವಿಪರಿಧಾವತಿ. ಮೇಧೋ ವಸಾಚೋಣಿತ ದಿಗ್ಧಗಾತ್ರಃ ಕರ್ಣಾವಸಕ್ತ ಗ್ರಥಿತಾಂತ್ರಮಾಲಃ ವವರ್ಷ ಶೂಲಾನಿ ಸುತೀಕ್ಷ್ಣದಂಷ್ಟ್ರಃ ಕಲೋ ಯುಗಾಂತಸ್ಥ ಇವ ಪ್ರವೃದ್ಧಃ. ಬೋನ್ ಮ್ಯಾರೋ ಮೇಧಸ್ಸು, ವಸ ಕೊಬ್ಬು, ಶೋಣಿತ ರಕ್ತ, ಇವುಗಳು ಮೈತುಂಬ ಆಗಿದೆ. ಕರ್ಣಾವಸಕ್ತ ಗ್ರಥಿತಾಂತ್ರಮಾಲಃ, ಕಪಿಗಳ, ರಾಕ್ಷಸರ, ಪಿಶಾಚಗಳ ಕರಳು ಅವನ ಕಿವಿಗೆ ಸುತ್ತಕೊಂಡಿದೆ. ವವರ್ಷ ಶೂಲಾನಿ ಸುತೀಕ್ಷ್ಣದಂಷ್ಟ್ರಃ ಕಲೋ ಯುಗಾಂತಸ್ಥ ಇವ ಪ್ರವೃದ್ಧ. ಹೀಗೆ ಕಲೋ ಯುಗಾಂತಸ್ಥ ಇವ ಪ್ರವೃದ್ಧ, ಯುಗಾಂತ ಕಾಲದ ಬೆಂಕಿ ಮೃತ್ಯು ಎಲ್ಲರನ್ನ ಕೊಲ್ಲುವ ಹಾಗೆ ಇವನು ತಿಂತಾ ಇದ್ದಾನೆ. ತಸ್ಮಿನ್ ಕಾಲೇ ಸುಮಿತ್ರಾಯ ಪುತ್ರ ಪರಬಲಾರ್ದನಃ ಚಕಾರ ಲಕ್ಷ್ಮಣ ಕ್ರುದ್ಧೋ ಯುದ್ಧಂ ಪರಪುರಂಜಯ. ಅದೇ ಕಾಲದಲ್ಲಿ ಸುಮಿತ್ರೆಯ ಮಗ ಲಕ್ಷ್ಮಣ ಯುದ್ಧಕ್ಕೆ ತೆರಳಿದ. ಸಕುಂಭಕರ್ಣಸ್ಯ ಶರಾನ್ ಶರೀರೆ ಸಪ್ತವೀರ್ಯವಾನ್ ನಿಚಖಾನ ಆದದೆ ಚಾನ್ಯಾನ್ ವಿಸಸರ್ಜ ಚ ಲಕ್ಷ್ಮಣ. 7 ಬಾಣಗಳನ್ನ ಕುಂಭಕರ್ಣನ ದೇಹದಲ್ಲಿ ನೆಟ್ಟ, ಮತ್ತೆ ಉಳಿದದ್ದನ್ನು ತೆಗೆದುಕೊಂಡ. ಪೀಡ್ಯಮಾನಸ್ತದಸ್ತ್ರಂತು ವಿಶೇಷಂ ತತ್ಸ ರಾಕ್ಷಸಃ ತತಶ್ಚುಕ್ಷೋಪಬಲವಾನ್ ಸುಮಿತ್ರಾನಂದವರ್ಧನಃ. ಅವನು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಇವನಿಗಿನ್ನೂ ಸಿಟ್ಟು ಬಂತು. ಅಥಾಶ್ಚ ಕವಚಂ ಶುಭ್ರಂ ಜಾಂಬೂನದಮಯಂ ಶರಂ ಶುಭಂ ಪ್ರಚ್ಛಾದಯಾಮಾಸ ಶರೈಃ ಸಂಧ್ಯಾಭ್ರಮಿವ ಮಾರುತಃ. ವೇಗವಾಗಿ ಬಾಣಗಳನ್ನು ಎಸೆದ. ಅವನ ಬಂಗಾರದ ಕವಚವನ್ನ ಬಾಣಗಳಿಂದ ತುಂಬಿದ. ಹೇಗೆ? ಸಂಧ್ಯಾಭ್ರಮಿವ ಮಾರುತಃ. ಸಂಜೆಯ ಕಾಲದ ಮೋಡಗಳ ನಡುವೆ ಗಾಳಿ ತೂರಿದ ಹಾಗೆ ಇವನು ಬಾಣಗಳನ್ನು ತೂರಿಸಿದ. ಏನು ಆಗಲಿಲ್ಲ ಅಂತ ಅರ್ಥ. ನೀಲಾಂಜನ ಚಯ ಪ್ರಕ್ಷಃ ಶರೈ ಕಾಂಚನ ಭೂಷಣೈ ಅಪೀಡ್ಯಮಾನಶ್ಚುಶುಭೆ ಮೇಘೈ ಸೂರ್ಯ ಇವಾಂಚುಮಾನ್. ಅವನೋ ಕಾಡಿಗೆಯ ಮಲೆಯಂತೆ ಇದ್ದಾನೆ. ತತಸ್ಸ ರಾಕ್ಷಸೋ ಭೀಮಃ ಸುಮಿತ್ರಾನಂದವರ್ಧನಂ ಸಾವಜ್ಞಮೇವ ಪ್ರೋವಾಚ ವಾಕ್ಯಂ ಮೇಘೌಘನಿಸ್ವನಃ. ಅವನು ಬಾಣಗಳನ್ನು ಎಸಿತಾ ಇದ್ರೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸಾವಜ್ಞೇವ ಪ್ರೋವಾಚ, ತಿರಸ್ಕರಿಸಿ ಏಯ್ ಅಂದ. ಅಂತಕಸ್ಯಾಪ್ಯಕಷ್ಟೇನ ಯುಧಿ ಜೇತಾರಮಾಹವೇ ಯುದ್ಧತಾ ಮಾಮ ಭೀತೇನ ಖ್ಯಾಪಿತ ವೀರತಾತ್ವಯ. ಏನಪ್ಪ, ಬಹಳ ಪರಾಕ್ರಮವನ್ನು ತೋರಿಸಿದ್ದಿ. ಯಮನು ನನ್ನೊಡನೆ ಯುದ್ಧ ಮಾಡಲಿಕ್ಕೆ ಹೆದರ್ತಾನೆ, ನೀನು ಎದುರುಗಡೆ ಬಂದು ನಿಂತು ಬಾಣಗಳನ್ನು ಎಸೆದಿದ್ದಿ, ತನ್ಮೂಲಕ ನೀನು ಪರಾಕ್ರಮಿ ಅಂತ ಪ್ರೂವ್ ಆಯ್ತು. ಪ್ರಗೃಹೀತಾಯುಧಶ್ಚೇಹ ಮೃತ್ಯೋರಿವ ಮಹಾಮೃಧೆ ತಿಷ್ಠನ್ನಪ್ಯಗ್ರತ ಪೂಜ್ಯ ಕಿಮು ಯುದ್ಧ ಪ್ರದಾಯಕ. ನನ್ನ ಮುಂದೆ ನಿಂತ್ರೇನೆ ದೊಡ್ಡ ಸಾಹಸ, ಯುದ್ಧ ಬೇರೆ ಮಾಡ್ತಾ ಇದೆಯಲ್ಲೋ, ನೀನು ಪರಾಕ್ರಮಿ. ಐರಾವತಂ ಸಮಾರೂಢೋ ವೃತಸ್ತರ್ವಾಮರೈಃ ಸಹ ನೈವ ಶಕ್ರೋಪಿ ಸಮರೇ ಸ್ಥಿತಪೂರ್ವ ಕದಾಚನ. ಇಂದ್ರ ಕೂಡ ಐರಾವತವನ್ನ ಏರಿ ನನ್ನ ಎದುರುಗಡೆ ಬರಲಿಲ್ಲ ಗೊತ್ತಾ.
ಅದ್ಯ ತ್ವಯಾಹಂ ಸೌಮಿತ್ರೇ ಬಾಲೇನಾಪಿ ಪರಾಕ್ರಮೈಃ ತೋಷಿತೋ ಗಂತುಮಿಚ್ಛಾಮಿ ತ್ವಾಮನುಜ್ಞಾಪ್ಯ ರಾಘವಂ. ನಿನಗೆ ಅನುಮತಿಯನ್ನು ಕೊಡ್ತಾ ಇದ್ದೇನೆ, ಹೊರಡು, ವೀರನಾಗಿ ನನಗೆ ಅನುಮತಿ ಕೊಡು, ರಾಮನ ಬಳಿ ನಾನು ಹೋಗ್ತಾ ಇದ್ದೇನೆ. ನಿನ್ನ ಹತ್ರ ಎಲ್ಲ ಯುದ್ಧ ಮಾಡ್ಲಿಕ್ಕಾಗಲ್ಲಪ್ಪ, ಟೈಮ್ ಇಲ್ಲ, ವಕ್ತ್ ನಹಿ ಹೈ. ಯತ್ತು ವೀರ್ಯ ಬಲೋತ್ಸಾಹೈ ತೋಷಿತೋಹಂ ರಣೇ ತ್ವಯಾ ರಾಮಮೇವೈಕಮಿಚ್ಛಾಮಿ ಹಂತುಂ ಯಸ್ಮಿನ್ ಹತೆ ಹತಂ. ಯತ್ತು ವೀರ್ಯ ಬಲೋತ್ಸಾಹೈ, ಆದರೆ ನಿನ್ನ ಪರಾಕ್ರಮವನ್ನು ನೋಡಿ ನನಗೆ ಸಂತೋಷ ಆಗ್ತಾ ಇದೆ, ಸಂತೋಷಪಟ್ಟಿದ್ದೇನೆ ನಿನ್ನ ಬಗ್ಗೆ, ಆದರೆ ನಿನ್ನ ಜೊತೆ ಯುದ್ಧ ಮಾಡೋ ಮನಸ್ಸಿಲ್ಲಪ್ಪ. ರಾಮಯೇತ್ಮಯಾತ್ರ ನಿಹತೆ ಏನ್ನೇ ಸ್ಥಾಸ್ಯಂತಿ ಸಂಜಗೆ ತಾನಹಂ ಯೋಧಯಿಷ್ಯಾಮಿ ಸ್ವಬಲೇನ ಪ್ರಮಾಥಿನ. ನಾನು ರಾಮನನ್ನ ಕೊಂದ ಮೇಲೆ ಪುರುಸೋತ್ತಿರುತ್ತೆ, ಅವಾಗ ಬರಬಹುದು ಯುದ್ಧಕ್ಕೆ ಅಂದ. ಇತ್ಯುಕ್ತ ವಾಕ್ಯಂ ತದ್ರಕ್ಷಃ ಪ್ರೋವಾಚಸ್ತುತಿ ಸಂಹಿತಂ ಮೃಧೆ ಘೋರತರೆ ವಾಕ್ಯಂ ಸೌಮಿತ್ರಿ ಪ್ರಹತನ್ನಿವಾ. ಆಗ ಲಕ್ಷ್ಮಣ ನಕ್ಕು ನುಡಿದ, ಯಸ್ತ್ವಂ ಚಕ್ರಾದಿಭಿರ್ವೀರ ದೇವೈಃ ಅಸಶ್ಚ ಪ್ರಾಪ್ಯ ಪೌರುಷಂ ತತ್ಸನ್ಯಂ ನಾನ್ಯಥಾ ವೀರ ದೃಷ್ಟಸ್ತೇದ್ಯ ಪರಾಕ್ರಮಃ. ನೀನು ಹೇಳ್ಕೊಳ್ಳೋದ್ರಲ್ಲಿ ಸುಳ್ಳೇನೂ ಇಲ್ಲ. ಯಾಕೆ ಅಂದರೆ ನನ್ನ ಈ ಬಾಣಗಳನ್ನು ತಡೆದಿದ್ದಿ ಅಂತಂದರೆ ಇಂದ್ರನನ್ನು ಗೆದ್ದಿದ್ದಿ ಅಂತಲೇ ಅರ್ಥ. ಏಷದಾಚರಥೀ ರಾಮಃ ತಿಷ್ಠತ್ಯದ್ರಿರಿವಾಚಲಃ ಇತಿ ಶ್ರುತ್ವಾ ಹ್ಯನಾದೃತ್ಯ ಲಕ್ಷ್ಮಣಂ ಸ ನಿಶಾಚರಃ. ಏಷದಾಶರಥಿ ಹ್ಯದ್ಯ ತಿಷ್ಠತಿ, ಇದೋ ರಾಮ ನಿಂತಿದ್ದಾನೆ ಅಂತ ಇನ್ನು ಮುಂದೆ ಏನೋ ಹೇಳಲಿಕ್ಕೆ ಹೊರಡ್ತಾ ಇದ್ದಾನೆ ಲಕ್ಷ್ಮಣ. ಅತಿಕ್ರಮ್ಯ ಚ ಸೌಮಿತ್ರಿಂ ಕುಂಭಕರ್ಣೋ ಮಹಾಬಲಃ ರಾಮಮೇವಾಭಿದುದ್ರಾವ ಕಂಪಯನ್ನಿವ ಮೇದಿನೀಂ. ಲಕ್ಷ್ಮಣನನ್ನು ದಾಟಿಕೊಂಡು ಆಚೆ ಹೊರಟ. ಅಥ ದಾಶರಥೀ ರಾಮೋ ರೌದ್ರಮಸ್ತ್ರಿಂ ಪ್ರಯೋಜಯನ್ ಕುಂಭಕರ್ಣಸ್ಯ ಹೃದಯೇ ಸಸರ್ಜ ನಿಶಿತಾನ್ ಶರಾನ್. ರಾಮ ಏನು ಮಾಡಿದ, ಬಾಣಗಳನ್ನು ಎಸೆಯಲಿಕ್ಕೆ ಶುರು ಮಾಡಿದ. ತಸ್ಯ ರಾಮೇಣ ವಿದ್ಧಸ್ಯ ಸಹಸಾಭಿಪ್ರಧಾವತಃ ಅಂಗಾರ ಮಿಶ್ರಾಕೃದ್ಧಸ್ಯ ಮುಖಾನ್ ನಿಶ್ಚೇರುರರ್ಚಿಷಃ. ರಾಮನ ಬಾಣಗಳು ವೇಗವಾಗಿ ಬಂದಾಗ ಆಗ ಅವನ ಬಾಯಿ ತೆರೆಯಿತು, ಅವನ ಬಾಯಿಂದ ಜ್ವಾಲೆಗಳು ಹೊರಬಿದ್ದವು. ರಾಮಾಸ್ತ್ರ ವಿದ್ಧೋ ಘೋರಂ ವೈ ನರ್ದನ್ ರಾಕ್ಷಸ ಪುಂಗವಃ ಅಭ್ಯಧಾವತ ಸಂಕ್ರುದ್ಧೋ ಹರಿನ್ ವಿದ್ರಾವಯನ್ ರಣೇ. ಮತ್ತೆ ರಾಮನ ಬಾಣಗಳಿಗೆ ಎದುರಾಗಿ ಬಂದ. ತಸ್ಯೋರಸಿ ನಿಮಗ್ನಾಸ್ತೆ ಶರಾಪರಹಿಣವಾತತಃ ಹಸ್ತಾಶ್ಚಾಸ್ಯ ಪರಿಭ್ರಷ್ಟ ಗದಾ ಚೋರ್ವ್ಯಾಂ ಪಪಾತಃ. ರಾಮನ ಬಾಣ ವೇಗವಾಗಿ ತಾಗಿ ಅವನ ಕೈಯಲ್ಲಿದ್ದ ಆಯುಧ ಕೆಳಗಡೆ ಬಿತ್ತು. ಆಯುಧಾನಿ ಚ ಸರ್ವಾಣಿ ವಿಪ್ರಕೀರ್ಯಂತ ಭೂತಲೆ ಸನಿರಾಯುಧಮಾತ್ಮಾನಂ ಯದಾ ಮೇನೆ ಮಹಾಬಲಃ. ಕೈಯಲ್ಲಿ ಹಿಡಿದುಕೊಂಡಿದ್ದ ಸುತ್ತಿಗೆ ಗದೆ ಎಲ್ಲ ಕೆಳಗಡೆ ಬಿದ್ದಿದೆ. ನಾನು ನಿರಾಯುಧನಾಗಿದ್ದೇನೆ ಅಂತ ಒಮ್ಮೆ ಕೈಗಳನ್ನು ನೋಡಿಕೊಂಡ. ಅಲ್ಲಿ ಕೆಳಗಡೆ ಬಿದ್ದ ಆಯುಧಗಳನ್ನು ತಗೊಳ್ಳುವಷ್ಟು ಅವನಿಗೆ ಅಭಿಮಾನ ಅಡ್ಡಿಯಾಯಿತು. ಮುಷ್ಟಿಭ್ಯಾಂಚ ಕರಾಭ್ಯಾಂಚ ಚಕಾರ ಕದನಂ ಮಹತ್. ಕೇವಲ ಕೈಗಳಿಂದ ನಾನು ಕದನ ಮಾಡ್ತೇನೆ. ಸಬಾಣೈರತಿ ವಿದ್ಧಾಂಗ ಕ್ಷತಜೇನ ತಮುಕ್ಷಿತಃ ರುಧಿರಂ ಪರಿಸುಸ್ರಾವಾಂ ಗಿರಿಪ್ರಸ್ರವಣಂ ಯಥಾ. ದೊಡ್ಡ ಆಕಾರದ ರಾವಣ ಇದು ಕುಂಭಕರ್ಣನ ಮೈಯಿಂದ ನೆತ್ತರು ಸುರಿತಾ ಇದ್ದಾಗ ಹೇಗೆ ಕಂಡಿತು, ಮಳೆಗಾಲದಲ್ಲಿ ಪರ್ವತದಿಂದ ಆ ಗೈರಿಕ ಧಾತು ಅಂತ ಏನಿದೆ ಅದು ಸುರಿಯೋದ್ರೆ ಹೇಗೆ ಕಂಡಿತೋ ಹಾಗೆ. ಸಚ ತೀವ್ರೇಣ ಕೋಪೇನ ರುಧಿರೇಣ ಚ ಮೂರ್ಛಿತಃ ವಾನರಾನ್ ರಾಕ್ಷಸಾನ್ ವೃಕ್ಷಾನ್ ಖಾದನ್ ಸ ಪರಿಧಾವತಿ. ಅದೇನು ಅಂತ ಹೇಳೋದು ಕುಂಭಕರ್ಣನ ಮೆಂಟಾಲಿಟಿಯನ್ನ. ಹಾಗೆ ಪೆಟ್ಟು ಬಿದ್ದಾಗ ಒಂದು ಸ್ವಲ್ಪ ಹಸಿವಾದಂತೆ ಆಯಿತು. ಅಲ್ಲಿ ಸುತ್ತ ಇರುವ ಎಲ್ಲರನ್ನು ಮತ್ತೆ ತಿಂದ. ಅಥ ಶೃಂಗಂ ತಮಾವಿಧ್ಯ ಭೀಮಂ ಭೀಮ ಪರಾಕ್ರಮ ಚಿಕ್ಷೇಪ ರಾಮಮುದ್ದಿಶ್ಯ ಬಲವಾನಂತ ಕೋಪಮಃ. ಅಲ್ಲಿ ಇದ್ದ ದೊಡ್ಡ ಬೆಟ್ಟದ ತುಂಡನ್ನು ಕತ್ತರಿಸಿ ರಾಮನ ಮೇಲೆ ಎಸೆದ. ಅಪ್ರಾಪ್ತವಂತರಾರಾಮ ಸಪ್ತಭಿಃ ತಮಜಿಹ್ಮಗೈಃ ಚಿಚ್ಛೇದ ಗಿರಿಶೃಂಗಂ ತಂ
ಪುನಃ ಸಂಧಾಯ ಕಾರ್ಮುಕಂ. ಆ ಬಾಣ, ಆ ಒಂದು ಶೃಂಗ, ಆ ಒಂದು ಶಿಲಾಖಂಡ ಬರ್ತಾ ಇರಬೇಕಾದ್ರೇನೆ ಬಾಣಗಳಿಂದ ಮಧ್ಯದಲ್ಲೇ ಕತ್ತರಿಸಿ ಹಾಕಿದ. ತತಸ್ತು ರಾಮೋ ಧರ್ಮಾತ್ಮ ತಸ್ಯ ಶೃಂಗಂ ಮಹತ್ತದ ಶರೈ ಕಾಂಚನ ಚಿತ್ರಾಂಗೈ ಚಿಚ್ಛೇದ ಭರತಾಗ್ರಜ. ಆಮೇಲೆ ರಾಮ ಅದನ್ನು ಕತ್ತರಿಸಿದ. ತನ್ಮೇರು ಶಿಖರಾಕಾರೈ ದ್ಯೋತಮಾನಮಿವ ಶ್ರಿಯ ದ್ವೇಷತೆ ವಾನರಾಣಾಂಚ ಪತಮಾನಮಪಾತಯತ್. ಆಮೇಲೆ ಹೀಗೆ ತಿರುಗಿದ. ಅವನ ಬಲಗಡೆಗೆ 200 ಕಪಿಗಳು ಹಾರ್ತಾ ಇದ್ರು. ಎಲ್ಲರನ್ನ ಒಂದೇ ಕೈಯಲ್ಲಿ ಬಡಿದ ಕೆಳಗಡೆ. ತಸ್ಮಿನ್ ಕಾಲೇ ಧರ್ಮಾತ್ಮ ಲಕ್ಷ್ಮಣೋ ರಾಮಮಬ್ರವೀತ್ ಕುಂಭಕರ್ಣೆ ವಿಧೋ ವಧೇ ಯುಕ್ತೋ ಯೋಗಾನ್ ಪರಿಮೃತನ್ ಬಹೂನ್. ಆಗ ಲಕ್ಷ್ಮಣ ರಾಮನ ಬಳಿ ಬಂದು, ಸ್ವಾಮಿ, ನೈವಾಯಂ ವಾನರಾನ್ ರಾಜನ್ ನವಿಜಾನಾತಿ ರಾಕ್ಷಸಾನ್ ಮತ್ತ ಶೋಣಿತ ಗಂಧೇನ ಸ್ವಾನ್ಪರಾಂಶ್ಚೈವ ಖಾದತೆ. ಬೇಕು ಕೊಂದ್ಬಿಡೋದು ಒಳ್ಳೇದು. ಯಾಕೆಂದ್ರೆ ಇವನಿಗೆ ತನ್ನವರ್ಯಾರು ಬೇರೆಯವರ್ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಯತ್ವಾ ತತ್ವ ತಿಂತಾ ಇದ್ದಾನೆ. ಇದೇನ್ ರಣಭೂಮಿಯೋ ಅಥವಾ ಡಿನ್ನರ್ ಹಾಲೋ. ಸಾಧ್ವೇನ ಮಧಿರೋಹಂತು ತರ್ವತೋ ವಾನರರ್ಚಭಾ ಯೂಥಪಾಶ್ಚ ಯಥಾ ಮುಖ್ಯಾಃ ತಿಷ್ಠತ್ವಮಿತ ತಿಷ್ಠತ್ವಸ್ಮಿನ್ ಸಮಂತತಃ. ಎಲೈ ಕಪಿಗಳೇ, ಏರಿರಿ ಅವನನ್ನು, ಅವನ ರಂಧ್ರದ ಒಳಗಡೆ ನಿಲ್ಲಿರಿ. ಅದ್ಯಾಯಂ ದುರ್ಮತಿ ಕಾಲೇ ಗುರುಭಾರ ಪ್ರಪೀಡಿತ ಪ್ರಚರನ್ ರಾಕ್ಷಸೋ ಭೂಮೌ ನಾನ್ಯಾನ್ ಹನ್ಯಾತ್ ಪ್ಲವಂಗಮಾನ್. ಎಲ್ಲ ಕಪಿಗಳು ಅವನೊಳಗಡೆನೆ ಸೇರ್ಕೊಂಡ್ಬಿಡಿ. ಆಗ ಅವನು ರಾಕ್ಷಸರನ್ನ ತಿಂತಾನೆ, ನಾವು ಸೇಫ್ ಆಗಿರ್ತೀವಿ ಅಂತ. ಅಷ್ಟೇ ಅಲ್ಲದೆ ಲಕ್ಷ್ಮಣ ಹೇಳೋದು, ಕಪಿಗಳಿಗೆ ಹೇಳೋದು, ಎಲ್ಲರೂ ಅವನೊಳಗಡೆ ಸೇರ್ಕೊಂಡ್ಬಿಡಿ. ಅವನ ಇದು ನವರಂಧ್ರಗಳು, ರೋಮಕೂಪಗಳು ಅದರೊಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ ನೀವು ಸೇಫ್ ಆಗಿರ್ತೀರ. ಅಷ್ಟೇ ಅಲ್ಲದೆ ಗುರುಭಾರ ಪ್ರಪೀಡಿತ, ಭಾರ ಅವನ ಮೈ ಮೇಲೆ ಭಾರ ಆಗುತ್ತೆ. ಎಲ್ಲರೂ ಸೇರಿ ಅವನ ಮೈ ಮೇಲೆ ಭಾರ ಆಗುತ್ತೆ. ಅವನೊಂದು ಸ್ವಲ್ಪ ನಿಧಾನ ಮಾಡ್ತಾನೆ ವೇಗವಾಗಿ ಓಡೋದನ್ನ ಅಂತ ಲಕ್ಷ್ಮಣ ಇನ್ಸ್ಟ್ರಕ್ಷನ್ಸ್ ಕೊಟ್ಟ. ತಸ್ಯ ತದ್ವಚನಂ ಶ್ರುತ್ವಾ ರಾಜಪುತ್ರಸ್ಯ ಧೀಮತಃ ತೇ ಸಮಾರುರುಹು ಹೃಷ್ಟಾಃ ಕುಂಭಕರ್ಣಂ ಮಹಾಬಲಾಃ. ಸಂತೋಷದಿಂದ ಕುಂಭಕರ್ಣನನ್ನು ಏರಿದರಂತೆ. ಕುಂಭಕರ್ಣಸ್ತು ಸಂಕ್ರುದ್ಧ ಸಮಾರೂಢ ಪ್ಲವಂಗಮೈಃ ವ್ಯಧೂನಯತ್ತಾನ್ ವೇಗೇನ ದುಷ್ಟಹಸ್ತೇವ ಹಸ್ತಿಪಾನ್. ಕುಂಭಕರ್ಣನಿಗೆ ಗೊತ್ತಾಗಲಿಕ್ಕೆ ಶುರು ಆಯಿತು, ನನ್ನ ಮೇಲೆ ಕಪಿಗಳು ಹತ್ತುತ್ತಾ ಇದಾವೆ ಅಂತ. ಜೋರಾಗಿ ಮೈಯನ್ನು ಝಾಡಿಸಿದ. ಎಲ್ಲೆಲ್ಲ ಹೋಗಿ ಬಿದ್ದುಬಿಟ್ರಂತೆ ಅವರು. ಹೇಗೆ ದುಷ್ಟಹಸ್ತೀವ ಹಸ್ತಪಾನ್, ತನ್ನನ್ನ ಅಂಕೆಯಲ್ಲಿ ಇರಿಸಿಕೊಳ್ಳಲು ಬಯಸುವ ಮಾವುತರನ್ನ ಆನೆ ಝಾಡಿಸುವ ಹಾಗೆ ಝಾಡಿಸಿದ. ತಾನ್ ದೃಷ್ಟ್ವಾ ನಿರ್ಧುತಾನ್ ರಾಮೋ ರುಷ್ಟೋಯಮಿತಿ ರಾಕ್ಷಸಂ ಸಮುತ್ಪಪಾತ ವೇಗೇನ ಧನುರುತ್ತಮ ಮಾದದೇ. ಓ, ಸಿಟ್ಟು ಬಂದಿದೆ ಅಂತ ರಾಮ ಅಂದುಕೊಂಡು ಇನ್ನು ಆಕ್ಷನ್ ತಗೊಳ್ಬೇಕು, ದಿಸ್ ಇಸ್ ಟೈಮ್ ಫಾರ್ ಆನ್ ಆಕ್ಷನ್ ಅಂತ ಹೇಳಿ ಕ್ರೋಧ ರಕ್ತೆ ಕ್ಷಣೋ ಧೀರ ನಿರ್ದಹನ್ನಿವ ಚಕ್ಷುಷ ರಾಘವೋ ರಾಕ್ಷಸಂ ವೇಗಾತ್ ಅಭಿದುದ್ರಾವ ವೇಗಿತಃ. ವೇಗವಾಗಿ ಬಾಣವನ್ನ ಬಿಲ್ಲನ್ನ ಹಿಡಿದುಕೊಂಡು ಬಾಣವನ್ನ ಎಸೆಯುತ್ತಾ ಓಡಿದ ಅಂತೆ ರಾಮ. ಸಚಾಪಮಾದಾಯ ಭುಜಂಗ ಕಲ್ಪಂ ದೃಢಜ್ಯ ಮುಗ್ರಂ ತಪನೀಯ ಚಿತ್ರಂ ಹರಿಂ ಕ್ಷಮಾಸ್ವಾಚ್ಯ ಸಮುತ್ಪಪಾತ ರಾಮೋ ನಿಬದ್ಧೋತ್ತಮ ತೂಣಬಾಣಃ. ಸವಾನರ ಗಣೈಸ್ತೈಸ್ತು ವೃತ ಪರಮದುರ್ಜಯೈಃ ಲಕ್ಷ್ಮಣಾನುಚರೋ ವೀರಃ ಸಂಪ್ರತಸ್ಥೆ ಮಹಾಬಲಃ. ವೇಗವಾಗಿ ಅವನ ಎದುರುಗಡೆ, ಇವನೆಲ್ಲೆಲ್ಲ ಹೋಗ್ತಾ ಇದ್ನಲ್ಲ, ಅವನ ಎದುರುಗಡೆ ಹೋಗಿ ನಿಂತುಕೊಂಡ. ಅವನು ಕಿರೀಟವನ್ನು ಧರಿಸಿದ್ದಾನೆ. ಶೋಣಿತಾ ವೃತ್ತ ರಕ್ತಾಕ್ಷಂ, ನೆತ್ತರು, ದೊಡ್ಡ ನೆತ್ತರಿನ ಕೂಡಿದ ಕಣ್ಣು, ಚಕ್ರ ಇದ್ದಾಗಿದೆ ಅವನ ದೊಡ್ಡ ಕಣ್ಣು. ಸರ್ವಾನ್ ಸಮವಿಧಾವಂತಂ ಯಥಾರುಷ್ಟಂ ದಿಶಾಗಜಂ. ಅವನು ಯುದ್ಧಕ್ಕೆ ಒಂದು ಖಚಿತವಾದ ಕ್ರಮವೇ ಇಲ್ಲ. ಹೆಂಗ್ ಬೇಕೋ, ಇಲ್ಲಂದ್ರೆ ಇಲ್ಲಿ ಓಡ್ತಾನೆ, ಅಲ್ಲಂದ್ರೆ ಅಲ್ಲಿ ಓಡ್ತಾನೆ, ಮುಂದೆ ಅಂದ್ರೆ ಮುಂದೆ ಓಡ್ತಾನೆ, ಹಿಂದೆ ತಿರುಗ್ತಾನೆ. ಅದಕ್ಕೊಂದು, ಆ ಯುದ್ಧಕ್ಕೆ ಒಂದು ಖಚಿತವಾದ ಕ್ರಮವೇ ಇಲ್ಲ. ವಿದ್ಯನ್ಮಂದರ ತಂಕಾಚಂ ಕಾಂಚನಾಂಗದ ಭೂಷಣಂ ಸ್ರವಂತಂ ರುಧಿರಂ ವಕ್ತ್ರಾತ್
ವರ್ಷಂ ಮೇಘಮಿವೋತ್ಥಿತಂ ಜಿಹ್ವಯಾ ಪರಿಲೇಹ್ಯಂತಂ ಸೃಕ್ಕಿಣಿ ಲೋಹಿತೋಕ್ಷಿತೇ. ನೋಡಿದ, ಓ ನಾಲಿಗೆಯನ್ನು ಬೀಸ್ತಾ ಇದ್ದಾನೆ, ತನ್ನ ಎರಡೂ ಕಟವಾಯಿಯನ್ನು ಸವರ್ಕೊಳ್ತಾ ಇದ್ದಾನೆ. ಅವನಿಗೆ ಇದೆಲ್ಲ ತಿನ್ನೋ ಆಟದ ಥರ ಕಾಣಿಸ್ತಾ ಇದೆ. ಮೃದ್ಗಂತಂ ವಾನರಾನೀಕಂ ಕಾಲಾಂತಕ ಯಮೋಪಮಂ. ಅವನನ್ನು ನೋಡಿದ. ತತಸ್ತು ಧಾರೋದ್ಧತ ಮೇಘಕಲ್ಪಂ ಭುಜಂಗರಾಗೋತ್ತಮ ಭೋಗಬಾಹು ತಮಾಪತಂತಂ ಧರಣೀಧರಾಭಂ ವಾಚ ರಾಮೋ ಯುಧಿ ಕುಂಭಕರ್ಣಂ. ನೋಡಿದ. ಆಗಚ್ಚ ರಕ್ಷೋಧಿಪಮಾ ವಿಚಾದಂ ಅವಸ್ಥಿತೋಹಂ ಪ್ರಗೃಹೀತ ಚಾಪಃ. ಅಪ್ಪ ಕುಂಭಕರ್ಣ, ಡಿಪ್ರೆಷನ್ಗೆ ಹೋಗಿ ಎಲ್ಲರ ಮೇಲೆ ಹುಚ್ಚುಚ್ಚಾಗಿ ದಾಳಿ ಮಾಡಬೇಡುವೋ ಅಂದ ರಾಮ. ಅವೇಹಿ ಮಾಂ ರಾಕ್ಷಸ ವಂಶನಾಶನಂ ಯಸ್ತುಂ ಮುಹೂರ್ತಾದ್ಭವಿತಾ ವಿಚೇತಾ. ಇಲ್ಲಿ ನೋಡು, ಇಲ್ಲಿದ್ದೇನೆ ನಾನು ಅಂದ. ರಾಮೋಯಮಿತಿ ವಿಜ್ಞಾಯ ಜಹಾಸ ವಿಕೃತಸ್ವನಂ ಅಭ್ಯಧಾವತ ಸಂಕ್ರುದ್ಧೋ ಹರಿನ್ ವಿದ್ರಾವಯನ್ ರಣೇ. ಆಗ ಒಂದು ಸ್ವಲ್ಪ ಫೋಕಸ್ ಬಂತು ಅವನಿಗೆ. ಓ ಇಲ್ಲಿದಾನ ರಾಮ ಅಂತ. ಓ ರಾಮ ಗೊತ್ತಾದ್ನಲ್ಲ ಅಂತ ನಕ್ಕ ಜೋರಾಗಿ. ಓಡಿ ಬಂದ ಅಂತೆ. ದಾರಯನ್ ನಿವತರವೇತಾಂ ಹೃದಯಾನಿ ವನೌಕತಾಂ ಪ್ರಹಸ್ಯ ವಿಕೃತಂ ಭೀಮಂ ಸಮೇಘಸ್ತನಿತೋಪಮಂ. ಅವನ ನಗು, ಅವನ ಗುಟರು, ಅವನ ಹುಂಕಾರ ಮೊದಲಾದವುಗಳು ಕೆಲವು ಕಪಿಗಳ ಎದೆ ನಿಂತು ಹೋಯ್ತಂತೆ. ಕುಂಭಕರ್ಣೋ ಮಹಾತೇಜಾಹ ರಾಘವಂ ವಾಕ್ಯಮಬ್ರವೀತ್. ಕುಂಭಕರ್ಣ ರಾಮನನ್ನು ನೋಡಿ ನುಡಿದ. ನಾಹಂ ವಿರಾಧೋ ನ ಜ್ಞೇಯೋ ನಕವಂದಖರೋ ನ ಚ ನವಾಲಿ ನ ಚ ಮಾರೀಚಃ ಕುಂಭಕರ್ಣ ಸಮಾಗತಃ. ಏಯ್, ನನ್ನ ಯಾರು ಅಂತ ಅನ್ಕೊಂಡಿದಿ? ನಾಹಂ ವಿರಾಧ. ಅವನು ಯಾರೋ ವಿರಾಧನನ್ನು ಕೊಂದಲ್ಲ, ಅಷ್ಟು ಕಳಪೆ ಅಲ್ಲ ನಾನು. ನಕವಂಧ, ಕವಂಧ ಅಲ್ಲ, ಖರ ಅಲ್ಲ, ವಾಲಿ ಅಲ್ಲ, ಮಾರೀಚ ಅಲ್ಲ. ನೋಡು ಕುಂಭಕರ್ಣ. ಪಶ್ಯಮೇ ಮುದ್ಗರಂ ಭೀಮಂ ಸರ್ವಂ ಕಾಲಾಯತಂ ಮಹತ್ ಅನೇನ ನಿರ್ಜಿತಾ ದೇವ ದಾನವಾಶ್ಚ ಪುರಾಮಯ. ನೋಡಿದ್ಯಾ ಈ ಮುದ್ಗರ ಸುತ್ತಿಗೆ? ಇದರಿಂದ ಎಂತೆಂಥವ್ರು ಪೆಟ್ಟದಿಂದ ಎಲ್ಲೆಲ್ಲೋ ಕಳೆದೋಗಿದ್ದಾರೆ ಗೊತ್ತಾ ನಿಂಗೆ? ವಿಕರ್ಣನಾಥ ಇತಿ ಮಾಂ ನಾವಜ್ಞಾತುಂ ತ್ವಮರ್ಹಸಿ ಸ್ವಲ್ಪಾಪಿ ನಮೇ ಪೀಡಾ ಕರ್ಣನಾಥ ವಿನಾಚನಾತ್. ಮೂಗಿಲ್ಲ ಅಂತ ನೋಡ್ತಾ ಇದೆಯೇನೋ, ಕಿವಿ ಇಲ್ಲ ಅಂತ ನೋಡ್ತಾ ಇದೆಯಾ? ಸ್ವಲ್ಪಾಪಿ ನಮೇ ಪೀಡ. ಮೂಗಿಲ್ಲ, ಕಿವಿ ಇಲ್ಲ, ನನಗೆ ದೊಡ್ಡ ಸಂಗತಿನೇ ಅಂತಾನೆ ಅನ್ನಿಸ್ತಾ ಇಲ್ಲ. ಏನಿದ್ರೂ ತಿಂತೀನಿ, ಏನಿದ್ರೂ ಹೊಡಿತೀನಿ, ಇದು ಹೋಗಿದೆ ಅಂತಾನೆ ನನಗೆ ಅನ್ನಿಸ್ತಾ ಇಲ್ಲ. ದರ್ಶಯೇಕ್ಷ್ವಾ ಕುಶಾರ್ದೂಲ ವೀರ್ಯಂ ಗಾತ್ರೇ ಚುಮೇ ನಘ ತತಸ್ತ್ವಾಂ ಭಕ್ಷಯಿಷ್ಯಾಮಿ ಹೃಷ್ಟಪೌರುಚ ವಿಕ್ರಮಂ. ನಿನ್ನ ಬಾಣಗಳನ್ನು ಎಸಿ, ನಿನ್ನ ಆಯುಧಗಳನ್ನೆಲ್ಲ ಎಸಿ, ಅದು ವಿಫಲ ಆದ್ಮೇಲೆ ನಿನ್ನನ್ನು ವಿಚಾರಿಸ್ಕೊತೇನೆ. ಅಟ್ಲೀಸ್ಟ್ ನಿನ್ನ ಸಾಯುವ ಮೊದಲು ಎಲ್ಲ ತರಹದ ಪರಾಕ್ರಮಗಳನ್ನು ತೋರಿಸಿದೆ ಎನ್ನುವ ತೃಪ್ತಿಯಾದರೂ ನಿನಗಿರಲಿ. ಸಕುಂಭಕರ್ಣಸ್ಯ ವಚೋ ನಿಶಮ್ಯ ರಾಮಸ್ತ ಪುಂಖಾನ್ವಿತರ್ಜ ಬಾಣಾನ್ ತೈರಾಹತೋ ವಜ್ರತಮ ಪ್ರವೇಗೈಃ ನ ಚುಕ್ಷುಭೇನೋ ವ್ಯಥತೆ ತುರಾರಿಹಿ. ಆ ಕುಂಭಕರ್ಣನ ಮಾತನ್ನ ಕೇಳಿ ರಾಮ ಅನೇಕ ಬಾಣಗಳನ್ನು ಎಸೆದ. ಅವನಿಗೇನು ಅನ್ನಿಸ್ಲೇ ಇಲ್ಲ. ಯೈಸ್ಸಾಯ ಕೈಸ್ಸಾಲವರಾ ನಿಕೃತ್ತ ವಾಲೀಹತೋ ವಾನರ ಪುಂಗವಶ್ಚ ತೇ ಕುಂಭಕರ್ಣಶ್ಚ ತದಾ ಶರೀರಂ ವಜ್ರೋಪಮಾನಂ ವ್ಯಥಯಾಂ ಪ್ರಚಕ್ರುಹು. ಯಾವ ಬಾಣಗಳಿಂದ ಸುತ್ತಲೂ ಇರುವ ಮತ್ತಿ ಮರಗಳನ್ನು ಕತ್ತರಿಸಿದ್ನೋ, ಯಾವ ಬಾಣಗಳಿಂದ ವಾಲಿಯನ್ನು ಕೊಂದಿದ್ನೋ, ಯಾವ ಬಾಣಗಳಿಂದ ಖರ ಮೊದಲಾದವರನ್ನು ಕೊಂದಿದ್ನೋ, ಅದು ಅವನಿಗೇನು ಮಾಡಲಿಲ್ಲ. ತೇ ಕುಂಭಕರ್ಣಸ್ಯ ತದಾ ಶರೀರಂ ಸವಾರಿಧಾರಾ ಇವ ತಾಯಕಾಸ್ತಾನ್ ಪಿಬನ್ ಶರೀರೇಣ ಮಹೇಂದ್ರ ಚತ್ರುಃ ಜಘಾನ ರಾಮಸ್ಯ ಶರಪ್ರವೇಗಂ ವ್ಯಾವಿದ್ಯತಂ ಮುದ್ಗರ ಮುಗ್ರವೇಗಂ. ಇಷ್ಟಾದರೂ ಅವನು ಹೊಡಿಲಿಕ್ಕೆ ಅಂತ ಬರ್ತಾ ಇದ್ದಾನೆ. ತತಸ್ತು ರಕ್ಷ ಕ್ಷತಜಾವಲಿಪ್ತಂ ವಿತ್ರಾತನಂ ದೇವಮಹಾಚಮೂನಾಂ ವ್ಯಾವಿದ್ಯತಂ ಮುದ್ಗರ ಮುಗ್ರವೇಗಂ ವಿದ್ರಾವಯಾಮಾತ ಚಮೂಮರೀನಾಂ ವಾಯವ್ಯಮಾದಾಯ ತತೋ ಪರಾಸ್ತ್ರಂ.
ವಾಯುವಸ್ತ್ರವನ್ನು ತೆಗೆದುಕೊಂಡ, ಎಸೆದ. ಸಮುದ್ಗರಂ ತೇನ ಜಹಾರ ಬಾಹುಂ ಸಕೃತ್ತಖ ಬಾಹುಸ್ತುಮಲಂ ನನಾದ. ಅವನ ಸುತ್ತಿಗೆ ಹಿಡಿದ ಬಲಗೈ ಕತ್ತರಿಸಿ ಹೋಗಿ ಸಮುದ್ರಕ್ಕೆ ಬಿತ್ತಂತೆ. ಸತಸ್ಯ ಬಾಹುರ್ಗಿರಿತೃಂಗಕಲ್ಪ ಸಮುದ್ಗರೋ ರಾಘವ ಬಾಣಕೃತ್ತಃ ಪಪಾತ ತಸ್ಮಿನ್ ಹರಿರಾಜ ಸೈನ್ಯೇ ಜಘಾನ ತಾಂವಾನರ ವಾಹಿನಿಂಚ. ಅದು ಮೊದಲು ಎಷ್ಟೋ ಜನ ಅಲ್ಲಿಗೆ ಹೋಗ್ತಾ ಇದ್ದವರು ಬಿದ್ರಂತೆ, ಅದರಿಂದ ಸತ್ರು. ಅಲ್ಲಿಗೆ ಅದು ಹೋಗುವಾಗ ಸಾಯಿಸಿಕೊಂಡು ಹೋಗಲು ಬಿತ್ತಂತೆ. ಹಲವಾರು ಜನ ಕಪಿಗಳನ್ನು ಸಾಯಿಸಿತು ಅಂತಾರೆ. ಆ ಕೈ ಕತ್ತರಿಸಿ ಹೋದ ಕೈ, ಅಷ್ಟು ಭಾರ ಇತ್ತಲ್ಲ ಅದು. ಯಾರ್ದು? ಯಾಕೆ? ಆಮೇಲೆ ಬದುಕಿಸಿದ್ನಲ್ಲ, ಅಷ್ಟೇ ಮುಗೀತಲ್ಲಿಗೆ. ಅವನ ಬಲ ಎಷ್ಟು ಅಂತ ಜನರಿಗೆ ತೋರಿಸ್ಬೇಕೋ ಇಲ್ಲ. ಕತ್ತರಿಸಿ ಹೋದ ಕೈ ಬಹಳ ಜನರನ್ನ ಕೊಲ್ಲತ್ತೆ ಅಂತಂದ್ರೆ. ಸಕುಂಭಕರ್ಣೋಸ್ತ್ರ ನಿಕೃತ್ತ ಬಾಹು ಮಹಾಸಿಕೃತ್ತಾಗ್ರ ಇವಾಚಲೇಂದ್ರ ಉತ್ಪಾಟಯಾಮಾಸ ಕರೇಣ ವೃಕ್ಷಂ ತಥೋಭಿದುದ್ರಾವರಣೇ ನರೇಂದ್ರಂ. ಎಡಗೈಯಿಂದ ತಗೊಂಡು ಬಂದ, ಎಡಗೈಯಿಂದ ದೊಡ್ಡ ಮರವನ್ನು ಕಿತ್ಕೊಂಡು ಬರಬೇಕಾದ್ರೆ ಸತಸ್ಯ ಬಾಹುಂ ಸಹತಾಲ ವೃಕ್ಷಂ ಸಮುದ್ಯತಂ ಪನ್ನಗ ಭೋಗ ಕಲ್ಪಂ ಐಂದ್ರಾಸ್ತ್ರಯುಕ್ತೇನ ಜಘಾನ ರಾಮು ಬಾಣೇನ ಜಾಂಬೂನದ ಚಿತ್ರಿತೇನ. ಆಮೇಲೆ ಆ ಎಡಗೈ ಕತ್ತರಿಸಿ ಕೆಳಗಡೆ ಬಿತ್ತು. ಪಪಾತ ಭೂಮೋ ಗಿರಿ ತನ್ನಿಕಾಚ ಸಚಿನ್ ತಂ ಚಿನ್ನ ಬಾಹುಂ ತಮವೇಕ್ಷ ರಾಮ ಸಮಾಪತಂತಂ ಸಹಸಾ ನದಂತಂ ದ್ವಾವರ್ಧ ಚಂದ್ರೌ ನಿಶಿತೌ ಪ್ರಗೃಶ್ಯ ಚಿಚ್ಛೇದ ಪಾದೌ ಯುಧಿ ರಾಕ್ಷಸಸ್ಯ. ಅವನೇನು ಮಾಡಿದ? ಇನ್ನೇನಿಲ್ಲ, ತನ್ನ ಎರಡು ಕಾಲುಗಳಿಂದ ತುಳಿತಾ ಬಂದ ಎಲ್ಲರನ್ನು. ಆಗ ಎರಡು ಅರ್ಧಚಂದ್ರ ಬಾಣಗಳಿಂದ ಅವನು ಎರಡು ಕಾಲುಗಳನ್ನು ಕತ್ತರಿಸಿದ. ತೌ ತಶ್ಚ ಪಾದೌ ಪ್ರದಿಚೋ ದಿಶಶ್ಚ ಗಿರೇರ್ಗುಹಾಶ್ಚೈವ ಮಹಾರಣವಂಚ ಲಂಕಾಂಚ ಸೇನಾಂ ಕಪಿ ರಾಕ್ಷಸಾನಾಂ ವಿನಾದಯಂತೌ ವಿನಿಪೇತತುಶ್ಚ. ಎರಡು ಕಾಲು ಕತ್ತರಿಸಿ ಬೀಳುವಾಗ ಎಲ್ಲ ಕಡೆ ಧ್ವನಿ ಪ್ರತಿಧ್ವನಿ. ನಿಕೃತ್ತ ಬಾಹುರು ವಿನಿಕೃತ್ತ ಪಾದ ವಿದಾರ್ಯ ವಕ್ತ್ರಂ ಬಡಬಾ ಮುಖಾಭಂ ದುದ್ರಾವರಾಮಂ ಸಹಸಾಭಿಗರ್ಜನ್ ರಾಹುರ್ ಯಥಾ ಚಂದ್ರಮಿವಾಂತರಿಕ್ಷೇ. ಕಡೆಗೆ ಉಳಿದಿರೋದು ಹಲ್ಲು ಮತ್ತೆ ಮುಖ. ಈ ಎರಡು ಕೈಗಳಿಲ್ಲ, ಎರಡು ತೋಳುಗಳಿಲ್ಲ. ಹೇಗೋ ಅವನನ್ನ ತಿನ್ಲಿಕ್ಕೆ ಅಂತ ಬರ್ತಾ ಇದ್ದಾನೆ. ಆ ತರಹದ ಒಂದು ಸಂಕಲ್ಪ. ಅಪೂರಯತ್ತಸ್ಯ ಮುಖಂ ಶಿತಾಗ್ರೈಹಿ ರಾಮಶರೈರ್ಹೇಮ ಪಿನದ್ದ ಪುಂಕೈಹಿ. ಅವನ ಇಡೀ ಬಾಯಿ ಎಷ್ಟು ಅಗಲ ಇದೆ, ಅಷ್ಟು ಬಾಣಗಳಿಂದ ರಾಮ ಅವನನ್ನು ತುಂಬಿದ. ಅವನಿಗೆ ಕಚ್ಚಲಿಕ್ಕೆ, ಬಾಯಿ ತೆರಿಲಿಕ್ಕೆ, ಬಾಯಿ ಮುಚ್ಚಲಿಕ್ಕೆ ಏನೂ ಆಗ್ತಾ ಇಲ್ಲ. ಅಥಾದದೆ ಸೂರ್ಯ ಮರೀಚಿ ಕಲ್ಪಂ ಸಬ್ರಹ್ಮ ದಂಡಾಂತಕ ಕಾಲಕಲ್ಪಂ ಅರಿಷ್ಟಮೈಂದ್ರಂ ನಿಶಿತಂ ಸುಪುಂಖಂ ರಾಮಶ್ಚರಂ ಮಾರುತ ತುಲ್ಯ ವೇಗಂ. ಕಡೆಗೊಮ್ಮೆ ಬಾಣವನ್ನು ಎಸೆದ. ವಿಧೂಮ ವೈಶ್ವಾನರ ಭೀಮದರಚನೋ ಜಗಾಮ ಶಕ್ರಾಚನಿ ಭೀಮ ವಿಕ್ರಮಂ. ಆ ವೇಗವಾದ ಬಾಣ ಸುವೃತ್ತ ದಂಷ್ಟ್ರಂ ಚಲಚಾರು ಕುಂಡಲಂ. ಅಲುಗಾಡುವ ಕುಂಡಲ ಇರುವ, ಮಹಾಪರ್ವತದ ಶಿಖರದಂತೆ ಇರುವ ಚಕರ್ತರಕ್ಷಾಧಿಪತೆ ಶಿರಸ್ತದ ಯಥೈವ ವೃತ್ರಸ್ಯ ಪುರಾ ಪುರಂದರ. ಆ ಬಾಣ ಆ ಕುಂಭಕರ್ಣನ ತಲೆಯನ್ನು ಕತ್ತರಿಸಿತು. ಕುಂಭಕರ್ಣ ಶಿರೋಭಾತಿ ಕುಂಡಲಾಲಂಕೃತಂ ಮಹತ್ ಆದಿತ್ಯೇಭ್ಯುದಿತೆ ರಾತ್ರೌ ಮಧ್ಯಸ್ಥ ಇವ ಚಂದ್ರಮಾ. ಆ ಕುಂಭಕರ್ಣ ಕುಂಡಲಾಲಂಕೃತವಾಗಿ ಇದ್ದು ಅದನ್ನು ಕತ್ತರಿಸಿದಾಗ ಚೆನ್ನಾಗಿ ಕಂಗೊಳಿಸಿತಂತೆ. ಸಮಗ್ರ ಸೂರ್ಯ ಇರುವಾಗ, ಸೂರ್ಯ ಇದ್ದಾನೆ, ಇನ್ನು ಉದಯಿಸ್ತಾ ಇದ್ದಾನೆ. ಅವಾಗ ಚಂದ್ರನೂ ಇದ್ದಾಗ, ಅಂದರೆ ಸ್ವಲ್ಪ ಸರಿಸುಮಾರು ಅಮಾವಾಸ್ಯ ತರಹ, ಆ ರೀತಿ ಕಂಗೊಳಿಸಿದನಂತೆ. ತದ್ರಾಮ ಬಾಣಾಭ್ಯಹತಂ ಪಪಾತ ರಕ್ಷಶಿರ ಪರ್ವತ ತನ್ನಿಕಾಚಂ. ಯಾವಾಗ ಅವನ ತಲೆ ಬಿತ್ತೋ ಬಭಂಜಚರ್ಯ ಗೃಹ ಗೋಪುರಾಣಿ ಪ್ರಾಕಾರ ಮುಚ್ಚಂ ತಮಪಾತಯಚ್ಚ. ವಾಚ್ ಟವರ್ ಅದ್ದು ಇದ್ದು ಲಂಕೆಯ ಕೋಟೆ ಕೊತ್ತಲಗಳೆಲ್ಲ ಒಡಿತಂತೆ.
ತಚ್ಚಾತಿ ಕಾಯಂ ಹಿ ಮಹತ್ಪ್ರಕಾಶಂ ರಕ್ಷಸ್ತದಾತೋಯ ನಿಧೌ ಪಪಾತ ಗ್ರಾಹಾನ್ ಪರಾನ್ ಮೀನ ವರಾನ್ ಭುಜಂಗಮಾನ್ ಮಮರ್ದ ಭೂಮಿಂ ಚ ತಥಾ ವಿವೇಚ. ಅದು ಬಿದ್ದ ಮೇಲೆ ಸಮುದ್ರದಲ್ಲಿ ದೊಡ್ಡ ಹಳ್ಳ ಆಯಿತು. ಎಷ್ಟೋ ಮೀನುಗಳು ಸತ್ತೋದ್ವು, ಎಷ್ಟೋ ತಿಮಿಂಗಿಲಗಳು ಸತ್ತೋದ್ವು. ತಸ್ಮಿನ್ ಹತೆ ಬ್ರಾಹ್ಮಣ ದೇವ ಛತ್ರೌ ಮಹಾಬಲೆ ಸಂಯತಿ ಕುಂಭಕರ್ಣೆ ಚಚಾಲ ಭೂರ್ಭೂಮಿಧರಾಶ್ಚ ತರವೇ ಹರ್ಷಾಚ್ಚ ದೇವಾ ತುಮುಲಂ ಪ್ರಣೇದುಹು. ದೇವತೆಗಳೆಲ್ಲ ಸಂತೋಷದಿಂದ ಸದ್ದು ಮಾಡಿದರು. ಯಕ್ಷರು, ದೇವತೆಗಳು, ಗಂಧರ್ವರು ಎಲ್ಲರೂ ನಭೋಗತಾ ಪ್ರಹರ್ಷಿತಾ ರಾಮ ಪರಾಕ್ರಮೇಣ, ರಾಮನ ಪರಾಕ್ರಮದಿಂದ ಸಂತೋಷಗೊಂಡ್ರು. ಆಮೇಲೆ ವಿನೇದುರುಚ್ಚೈರ್ವ್ಯಥಿತಾ ರಘುತ್ತಮಂ ಹರಿಂ ಸಮೀಕ್ಷೈವ ಯಥಾ ಮತಂಗಜಾ ಸದೇವ ಲೋಕಶ್ಚ ತಮೋ ನಿಹತ್ಯ ಸೂರ್ಯೋ ಯಥಾ ರಾಹು ಮುಖಾದ್ವಿಮುಕ್ತಃ. ದೇವಲೋಕದ ಕತ್ತಲನ್ನು ಕಳೆದಂತೆ ಆಯಿತಂತೆ ಕುಂಭಕರ್ಣನನ್ನ ಕೊಂದಿದ್ರಿಂದ. ಅಪೂಜಯನ್ ರಾಘವಮಿಷ್ಟಭಾಗಿನಂ ಹತೇ ರಿಪೋ ಭೀಮಬಲೇ ನೃಪಾತ್ಮಜಂ. ರಾಮನನ್ನ ಎಲ್ಲರೂ ಹೊಗಳಿದರು. ಈ ರೀತಿ ರಾಮಚಂದ್ರ ಕುಂಭಕರ್ಣನನ್ನ ಕೊಂದು ಸಂತಸಪಟ್ಟ ಅನ್ನುವಲ್ಲಿಗೆ 67ನೆಯ ಸರ್ಗ. ಕುಂಭಕರ್ಣಂ ಹತಂ ದೃಷ್ಟ್ವಾ ರಾಘವೇಣ ಮಹಾತ್ಮನ ರಾಕ್ಷಸ ರಾಕ್ಷಸೇಂದ್ರಾಯ ರಾವಣಾಯನ್ಯವೇದಯನ್. ಕುಂಭಕರ್ಣ ಸತ್ತ. ಅದನ್ನು ಹೋಗಿ ರಕ್ಕಸರೆಲ್ಲ ರಾವಣನಿಗೆ ಹೇಳಿದರು. ರಾಜನ್ ಸಕಾಲ ತಂಕಾಚ ಸಂಯುಕ್ತ ಕಾಲಕರ್ಮಣ. ಕಾಲಕರ್ಮ ಅಂದರೆ ಸಾವು. ಕಾಲದ ಕೆಲಸ ಏನು? ಕಲ ಸಂಹಾರ ಅಂತ ಧಾತು. ಹೀಗಾಗಿ ಕಾಲಕರ್ಮ ಅಂದರೆ ಸಂಹಾರ ಕರ್ಮ. ಕಾಲಸಂಕಾಚ ಯಮನಂತೆ ಇರುವ ಕುಂಭಕರ್ಣ ಕಾಲಕರ್ಮಣ ಸಂಯುಜ್ಯ ಸತ್ತು ಹೋದ. ವಿದ್ರಾವ್ಯವಾನರೀಂ ಸೇನಾಂ ಭಕ್ಷಯಿತ್ವಾ ಚ ರಾಕ್ಷಸಾನ್ ಪ್ರತಪಿತ್ವಾ ಮುಹೂರ್ತಂತು ಪ್ರಶಾಂತೋ ರಾಮತೇಜತಾ. ವಾನರ ಸೇನೆಯನ್ನು ಓಡಿಸಿ ಹಲವಾರು ವಾನರರನ್ನು ಹುರಿದು ಮುಕ್ಕಿ ಪ್ರತಪಿತ್ವಾ ಮುಹೂರ್ತಂ ಒಂದು ಸ್ವಲ್ಪ ಕಾಲ ಉಗ್ರವಾಗಿ ಜ್ವಲಿಸಿ ಬೆಳಗಿ ಆಮೇಲೆ ಶಾಂತನಾಗಿ ಹೋದ. ಕಾಯೇನಾರ್ಧ ಪ್ರವಿಷ್ಟೇನ ಸಮುದ್ರಂ ಭೀಮದರ್ಶನಂ ನಿಕೃತ್ತನಾಥಾಕರಣೇನ ವಿಕ್ಷರದ್ರುಧಿರೇಣ ಚ ರುದ್ಧ್ವಾದ್ವಾರಂ ಚರೀರೇಣ ಲಂಕಾಯಾ ಪರ್ವತೋತ್ತಮಃ ರಾಕ್ಷಸೋ ಪರ್ವತೋಪಮಃ. ಅವನು ಬಿದ್ದದ್ರಿಂದಾಗಿ ಲಂಕೆಯ ಕೋಟೆ ಕೊತ್ತಲಗಳಿಗೂ ಸ್ವಲ್ಪ ಹಾನಿಯಾಗಿದೆ. ಅವ್ರಿಗೆ ಮಾತ್ರ ತೊಂದರೆ ಮಾಡಿದ್ದಲ್ಲ, ನಮಗೂ ತೊಂದರೆ ಮಾಡಿದ್ದಾನೆ. ಅದನ್ನ ಹೇಳುವ ರೀತಿ. ಕುಂಭಕರ್ಣಸ್ತವ ಭ್ರಾತ ಕಾಕುತ್ಸ್ಥ ಶರಪೀಡಿತ ಅಗಂಡಭೂತೋ ವಿವೃತೋ ದಾವದಗ್ಧ ಇವ ದ್ರುಮಃ. ಕುಂಭಕರ್ಣ ನಿನ್ನ ತಮ್ಮ ರಾಮನ ಬಾಣಗಳಿಂದ ಪೀಡಿತನಾಗಿ ಈಗ ಈ ರೀತಿ ಬಿದ್ದಿದ್ದಾನೆ. ಅಗಂಡ, ಅಗಂಡ ಅಂತ ಶಬ್ದ. ಗಂಡ ಅಥವಾ ಅಗಂಡ ಅಂದ್ರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಕೈ ಕಾಲುಗಳಿಲ್ಲದ, ರುಂಡವೂ ಇಲ್ಲದ ಬರೇ ಮುಂಡ ಅಂತ. ಅಂದ್ರೆ ತಲೆ ಇರಲ್ಲ, ಕೈ ಕಾಲುಗಳನ್ನು ಕತ್ತರಿಸಿ ತೆಗೆದು ಬಿಟ್ಟಿರ್ತಾರೆ, ಬರೇ ನಡುವಣ ದೇಹ. ಅದನ್ನ ಏನಂತ ಕರೀತಾರೆ? ಗಂಡ ಅಥವಾ ಅಗಂಡ ಅಂತ ಎರಡೂ ಕರೀತಾರೆ. ಗಂಡಭೂತೋ ಹಿ ವಿವೃತೋ ದಾವದಗ್ಧ ಇವ ದ್ರುಮಃ ಶ್ರುತ್ವಾ ವಿನಿಹತಂ ಸಂಖ್ಯೆ ಕುಂಭಕರ್ಣಂ ಮಹಾಬಲಂ ರಾವಣ ಶೋಕ ಸಂತಪ್ತೋ ಮುಮೋಹ ಚ ಪಪಾತ ಚ. ಕುಂಭಕರ್ಣ ಸತ್ತ ಅಂತಂದ ಕೂಡಲೇ ಬಹಳ ವೇದನೆ ಆಯಿತು. ಪಿತೃವ್ಯಂ ನಿಹತಂ ದೃಷ್ಟ್ವಾ ದೇವಾಂತಕ ನರಾಂತಕೌ ತ್ರಿಶಿರಾಶ್ಚಾತಿಕಾಯಶ್ಚ ರುರುದುಶೋಕ ಪೀಡಿತಾ. ಚಿಕ್ಕಪ್ಪ ಸತ್ತ ಅಂತ ಗೊತ್ತಾಗಿ ದೇವಾಂತಕ, ನರಾಂತಕ, ತ್ರಿಶಿರ, ಅತಿಕಾಯ ಅವರೆಲ್ಲ ಜೋರಾಗಿ ಹತ್ರಂತೆ. ಭ್ರಾತರಂ ನಿಹತಂ ಶ್ರುತ್ವಾ ರಾಮೇಣ ಕ್ಲಿಷ್ಟ ಕರ್ಮಣ ಮಹೋದರ ಮಹಾಪಾರ್ಶ್ವೌ ಶೋಕಾಕ್ರಾಂತೌ ಬಭೂವತು. ಮಹೋದರ ಮಹಾಪಾರ್ಶ್ವ ಅವರು ಹತ್ರು. ಸ್ವಲ್ಪ ಹೊತ್ತಿಗೆ ರಾವಣನಿಗೆ ಪ್ರಜ್ಞೆ ಬಂತು. ಕುಂಭಕರ್ಣ ವದಾಧೀನ ವಿಲಲಾಪಾಕುಲೇಂದ್ರಿಯ. ಕುಂಭಕರ್ಣ ಸತ್ತದ್ರಿಂದ ಜೋರಾಗಿ ಅತ್ತ.
ಹಾ ವೀರ ರಿಪುದರ್ಪಜ್ಞ ಕುಂಭಕರ್ಣ ಮಹಾಬಲ ತ್ವಂ ಮಾಂ ವಿಹಾಯ ವೈದೇವಾತ್ ಯಾತೋಸಿ ಯಮಸಾದನಂ. ಓ ವೀರನೇ, ಹಗೆಗಳ ಕೊಬ್ಬನ್ನು ಕತ್ತರಿಸುವವನೇ, ಕುಂಭಕರ್ಣನೇ, ಬಹಳ ಕಸುವಿನವನೇ, ದೈವ ಸಂಕಲ್ಪದಿಂದ ಸತ್ತೆಯಾ, ಯಮನ ಬಳಿಗೆ ಹೋದೆಯಾ? ಮಮ ಶಲ್ಯಮನುಧೃತ್ಯ ಬಾಂಧವಾನಾಂ ಮಹಾಬಲ ಶತ್ರು ಸೈನ್ಯಂ ಪ್ರತಾಪ್ಯೈಕಃ ಕ್ವ ಮಾಂ ತಂತದ್ಯಗಚ್ಚಸಿ. ನೀನು ಹೋಗಿದ್ದು ತಪ್ಪಲ್ವೇನೋ? ನಮಗೆ ಬಂದ ಸಂಕಟವನ್ನು ಪರಿಹಾರ ಮಾಡದೆ, ಬಂಧುಗಳ ದುಃಖವನ್ನು ಕೇಳದೆ, ಶತ್ರು ಸೈನ್ಯವನ್ನ ಸ್ವಲ್ಪ ಹೊತ್ತು ಮಾತ್ರ ಕಂಗಿಡಿಸಿ ಹೋದೆಯಲ್ಲ. ಇದಾನೀಂ ಖಲ್ವಹಂ ನಾಸ್ಮಿ ಯಸ್ಯ ಮೇ ಪತಿತೋ ಭುಜಃ ದಕ್ಷಿಣೋಯಂ ಸಮಾಶ್ರಿತ್ಯ ನ ಬಿಭೇಮಿ ತುರಾತುರಾತ್. ಇವತ್ತು ನನ್ನ ಬಲಗೈ ಬಿದ್ದು ಹೋದಾಗಾಯ್ತು. ಇದೇ ಪರಿಭಾಷೆ ಇರೋದು. ದಕ್ಷಿಣೋಯಂ ತಮಾಶ್ರಿತ್ಯ ಯಸ್ಯ ಮೇ ಪತಿತೋ ಭುಜಃ ದಕ್ಷಿಣಃ. ನನ್ನ ಬಲಗೈ ಬಿದ್ದು ಹೋದಾಗಾಯ್ತು. ಈ ನನ್ನ ಬಲಗೈ ಎನಿಸಿರುವ ಕುಂಭಕರ್ಣನಿಂದ ದೇವದಾನವರೆಲ್ಲ ಬೆದರ್ತಾ ಇದ್ರು. ಕಥಮೇವಂ ವಿಧೋ ದೇವ ವೀರಃ ದೇವದಾನವದರ್ಪಃ ಕಾಲಾಗ್ನಿ ಪ್ರತಿಮೋಹ್ಯದ್ಯ ರಾಘವೇಣ ರಣೇ ಹತಃ. ಇಂಥವನು ಸತ್ತೋದ್ನಲ್ಲಪ್ಪ. ಯಸ್ಯ ತೇ ವಜ್ರ ನಿಷ್ಪೇಶೋ ನ ಕುರ್ಯಾದ್ಯತನಂ ತದಾ ಸಕಥಂ ರಾಮಬಾಣಾರ್ಥಃ ಪ್ರಸುಪ್ತೋತಿ ಮಹೀತಳೇ. ಇಂದ್ರನ ಸಿಡಿಲ ಬಡಿಗೆಯಿಂದಲೂ ಕಂಗೆಡದ ಈ ಕುಂಭಕರ್ಣ ರಾಮನ ಬಾಣದಿಂದ ಕಂಗೆಟ್ಟನೋ ಅದು ಹೇಗೆ? ಏತೆ ದೇವಗಣಾಸ್ಸಾರ್ಧಂ ಋಷಿಭಿರ್ಗಗನೆ ಸ್ಥಿತಾಃ ನಿಹತಂ ತ್ವಾಂ ರಣೇ ದೃಷ್ಟ್ವಾ ನಿನದಂತಿ ಪ್ರಹರಚಿತಾಃ. ಈ ಎಲ್ಲ ದೇವತೆಗಳ ಸಮೂಹ ಋಷಿಗಳ ಜೊತೆಗೆ ಗಗನದಲ್ಲಿ ನಿಂತು ಸಂತೋಷ ಪಡ್ತಾ ಇದ್ದಾರೆ. ಕಾಣಿಸ್ತಾ ಇದೆ ನನಗೆ. ಧ್ರುವ ಮಧ್ಯೈವ ಸಂಹೃಷ್ಟಾ ಲಬ್ಧ ಲಕ್ಷ ಪ್ಲವಂಗಮಾ ಆರೋಕ್ಷಂತೀಹ ದುರ್ಗಾಣಿ ಲಂಕಾದ್ವಾರಾಣಿ ಸರ್ವಚಃ. ಇನ್ನು ಕಪಿಗಳು ಲಂಕೆಯ ಒಳಗಡೆ ಪ್ರವೇಶ ಮಾಡ್ತವೆ, ನುಗ್ಗುತ್ತವೆ. ಧ್ರುವ ಮಧ್ಯೈವ ರಾಜ್ಯೇನ ನಾಸ್ತಿ ಮೇ ಕಾರ್ಯಂ ಕಿಂಕರಿಷ್ಯಾಮಿ ಸೀತೆಯ ಕುಂಭಕರ್ಣ ವಿಹೀನಸ್ಯ ಜೀವಿತೇ ನಾಸ್ತಿ ಮೇ ಮತಿಃ. ರಾಜ್ಯ ನನಗೆ ಬೇಕಿಲ್ಲ ಇನ್ನು. ಸೀತೆಯಿಂದ ಏನು ಪ್ರಯೋಜನ ಕುಂಭಕರ್ಣ ಇಲ್ಲದ ಮೇಲೆ? ಯದ್ಯಹಂ ಭ್ರಾತೃಹಂತಾರಂ ನ ಹನ್ಮಿ ಯುಧಿ ರಾಘವಂ ನನು ಮೇ ಮರಣಂ ಶ್ರೇಯೋ ನ ಛೇದಂ ವ್ಯರ್ಥ ಜೀವಿತಂ. ಈಗ ನಾನು ನನ್ನ ತಮ್ಮನನ್ನ ಕೊಂದವನನ್ನು ಕೊಲ್ಲದಿದ್ದರೆ ನನ್ನ ಜೀವನವೇ ವ್ಯರ್ಥ. ಅದ್ಯೈವತಂ ಗಮಿಷ್ಯಾಮಿ ದೇಶಂ ಯತ್ರಾನುಜೋ ಮಮ ನಹಿ ಭ್ರಾತೃನ್ ಸಮುತ್ಸೃಜ್ಯ ಕ್ಷಣಂ ಜೀವಿತುಮುತ್ಸಹೇ. ಇವತ್ತೇ ನಾನು ಹೊರಟು ಬಿಡುತ್ತೇನೆ. ನನ್ನ ತಮ್ಮ ಇರುವಲ್ಲಿ ತಮ್ಮಂದಿರನ್ನು ಬಿಟ್ಟು ನಾನಿರಲಾರೆ. ನಹಿ ಭ್ರಾತೃನ್ ಸಮುತ್ಸೃಜ್ಯ ಕ್ಷಣಂ ಜೀವಿತುಮುತ್ಸಹೇ. ಈ ಲೈನ್ ಕಂಡು ಕೂಡಲೇ ರಾವಣ ಆದರ್ಶ ಅನ್ಬಿಡೋದಲ್ಲ. ಹಿಂದೆ ಮುಂದೆ ಎಲ್ಲ ಏನ್ ಮಾಡಿದ್ದಾನೆ ಅಂತ ನೋಡಬೇಕು ಅಲ್ವೇ? ಅವನು ಇಡೀ ಒಂದು ಮಾತು ಒಂದು ಕ್ರಿಯೆಯಿಂದ ನಾವು ಇಡೀ ಎಲ್ಲ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಎಲ್ಲವನ್ನ ನೋಡ್ಬೇಕಾಗತ್ತೆ. ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕಾಗತ್ತೆ. ಅವನು ಯಾರೋ ಒಬ್ಬ ತಡೆದನಂತೆ, ನಮ್ಮ ಅತಿಥಿಗಳು ಕೊಲ್ಬೇಡ ಅಂತ. ಅವನು ಕೊಂದ್ರಂತೆ, ಅವನೆಂತ ಮಹಾತ್ಮ ಅಂತ. ಅಲ್ರಿ, ಇವ್ರು ಸತ್ತೋದ್ರೆ ದುಡ್ಡು ಕೊಡೋರು ಯಾರು ಅಂತನೋ ಅವ್ನು ತಡೆದಿರ್ಬೋದಲ್ವಾ? ಅವನು ಯಾರೋ ಒಬ್ಬ ಕಾಶ್ಮೀರಿ ಯುವಕ ತಡೆದನಂತೆ, ಇವ್ರನ್ನ ಕೊಲ್ಬೇಡಿ ಅಂತ. ಅದನ್ನ ದೊಡ್ಡ ಸಂಗತಿಯಾಗಿ ಇವ್ರಿಗೆ ಏನು ಆತ್ಮಮೋಹ. ಭಾರತೀಯ ಸಮಾಜ ವೇಗವಾಗಿ ಆತ್ಮನಾಶದತ್ತ ಸಾಗುತ್ತಾ ಇದೆ. ಇದು ದೇವರ ಸಂಕಲ್ಪ. ಯಾಕೆ ಅಂದ್ರೆ ಮೋಹ ಬಂದ್ಬಿಟ್ಟಿದೆ. ನಾವು ಉಳಿಬೇಕು ಅಂತ ನಮಗೆ ಅನ್ನಿಸ್ತಾ ಇಲ್ಲ ಅಂದ್ರೆ ಇನ್ಯಾರಿಗೆ ಅನ್ನಿಸ್ಬೇಕು? ಆ ಒಂದು ಮಾತು ಅವನು ಯಾಕಾದ್ರೂ ಇರಬಹುದು. ವ್ಯಾಪಾರಿ ಇವ್ರು ಬಂದು ಕೊಂದುಬಿಟ್ರೆ ನನಗೆ ದುಡ್ಡಿರಲ್ಲ ಅಂತ ಅವನು ಹೇಳಿರ್ಬೋದಲ್ವ? ಅಥವಾ ನನ್ನ ಮಾತು ಕೇಳಿ ಇವ್ರನ್ನ ಬಿಟ್ರೆ ಇವರಿಂದ ಅನರ್ಘವಾದ ಸಂಪತ್ತು ಸಿಗತ್ತೆ ಅಂತನೂ ಭಾವನೆ ಇರಬಹುದಲ್ವ? ಅಷ್ಟೇ ಇರುತ್ತೆ, ಇನ್ನೇನಲ್ಲ. ದೇವಾ ಹಿಮಾಂ ಹಸಿಷ್ಯಂತಿ ದೃಷ್ಟ್ವಾ ಪೂರ್ವಾಪಕಾರಿಣಂ ಕಥಮಿಂದ್ರಂ ಜಯಿಷ್ಯಾಮಿ ಕುಂಭಕರ್ಣ ಹತೆ ತ್ವಯಿ. ಈಗ ದೇವತೆಗಳು ನನ್ನ ಅವಸ್ಥೆಯನ್ನು ಕಂಡು ನಗುತ್ತಾ ಇರ್ತಾರೆ. ಅವರಿಗೆ ಹಿಂದೆ ಎಲ್ಲ ಕಾಡಿಸ್ಬಿಟ್ಟಿದ್ದೀನಲ್ಲ, ಈಗ ಸೇಡು ತೀರಿತು ಅಂತ ಹೇಳ್ತಾ ಇರ್ತಾರೆ. ತದಿದಂ ಮಾಮನುಪ್ರಾಪ್ತಂ ವಿಭೀಷಣ ವಚಃಶುಭಂ ಯದಜ್ಞಾನಾನ್ ಮಯಾ ತಸ್ಯ ನ ಗೃಹೀತಂ ಮಹಾತ್ಮನಃ. ಆ ಮಹಾತ್ಮ ಪಾಪ ವಿಭೀಷಣ
ಅವನ ಮಾತನ್ನು ಕೇಳಬೇಕಿತ್ತು, ನಾನು ಕೇಳಲಿಲ್ಲ. ನೋಡಿ ಈ ಪರಿಸ್ಥಿತಿ. ವಿಭೀಷಣ ವಚಸ್ತಾವತ್ ಕುಂಭಕರ್ಣ ಪ್ರಹಸ್ತಯೋ ವಿನಾಚೋಯಂ ತಮುತ್ಪನ್ನೋ ಮಾಂ ವ್ರೀಡಯತಿ ದಾರುಣಃ. ವಿಭೀಷಣನ ಮಾತು ಇವತ್ತು ಎಲ್ಲರೂ ಸಾಯಲಿಕ್ಕೆ ಕಾರಣವಾಗಿದೆ. ಅವನ ಮಾತನ್ನು ತೆಗೆದುಕೊಳ್ಳದೇ ಇರೋದ್ರಿಂದ ನನಗೆ ಬಹಳ ನಾಚಿಕೆ ಆಗ್ತಾ ಇದೆ. ಮಾಂ ವ್ರೀಡಯತಿ ದಾರುಣಃ ತಸ್ಯಾಯಂ ಕರ್ಮಣ ಪ್ರಾಪ್ತೋ ವಿಪಾಕೋ ಮಮ ಶೋಕದಃ ಯನ್ಮಯ ಧಾರ್ಮಿಕ ಶ್ರೀಮಾನ್ ಸ ನಿರಸ್ತೋ ವಿಭೀಷಣ. ಅಯ್ಯೋ, ಈಗ ಪಶ್ಚಾತ್ತಾಪ ಆಗ್ತಾ ಇದೆ, ವಿಭೀಷಣನ ಮಾತು ಕೇಳಬೇಕಿತ್ತು ಅಂತ. ಇತಿ ಬಹುವಿಧಮಾಕುಲಮಾಂತರಾತ್ಮ ಕೃಪಣಮತೀವ ವಿಲಪ್ಯ ಕುಂಭಕರ್ಣಂ ನೆಪತತಪಿ ದಶಾನನೋ ಭೃಚಾರ್ತಃ ತಮನುಜಮಿಂದ್ರ ರಿಪುಂ ಹತೆ ವಿದಿತ್ವಾ. ಹೀಗೆ ಅಳತಾ ಕುಸಿದು ಬಿದ್ದ ಅನ್ನುವಲ್ಲಿಗೆ 68ನೆಯ ಸರ್ಗ ಆಗಿದೆ. ಏವಂ ವಿಲಪಮಾನಸ್ಯ ರಾವಣಸ್ಯ ದುರಾತ್ಮನಃ ಶ್ರುತ್ವಾ ಶೋಕಾಭಿಭೂತಸ್ಯ ತ್ರಿಶಿರ ವಾಕ್ಯಮಬ್ರವೀತ್. ತ್ರಿಶಿರ ಅಂತ ಒಬ್ಬ, ಅಂದರೆ ಅವನು ದಂಡಕಾರಣ್ಯದಲ್ಲಿ ಜನಸ್ಥಾನದಲ್ಲಿ ಇದ್ದ ತ್ರಿಶಿರ ಅಲ್ಲ. ಆ ತ್ರಿಶಿರ ನುಡಿದ, ಏವಮೇವ ಮಹಾವೀರ್ಯೋ ಹತೋ ನಸ್ತಾತ ಮಧ್ಯಮಃ ನತು ತತ್ ಸತ್ಪುರುಷಾರಾಜನ್ ವಿಲಪಂತಿ ಯಥಾ ಭವಾನ್. ದೊರೆ, ಕುಂಭಕರ್ಣ ಸತ್ತದ್ದಕ್ಕೆ ದುಃಖಿಸಬೇಡ. ಸತ್ಪುರುಷರು ಹೀಗೆ ವೀರಮರಣವನ್ನು ಹೊಂದಿದವನನ್ನು ದುಃಖಿಸುವುದಿಲ್ಲ. ನೂನಂ ತ್ರಿಭುವನಸ್ಯಾಪಿ ಪರ್ಯಾಪ್ತ ತ್ವಮಸಿ ಪ್ರಭೋ ಸಕಸ್ಮಾತ್ ಪ್ರಾಕೃತ ಇವ ಶೋಚಸ್ಯಾತ್ಮಾನಮೀದೃಚಂ. 3 ಲೋಕವನ್ನು ನೀನೊಬ್ಬನೇ ಕಬಳಿಸಬಲ್ಲೆ. ಅಯ್ಯೋ, ಕುಂಭಕರ್ಣ ಹೋದ, ಇನ್ನು ಕೊಲ್ಲಲಿಕ್ಕಾಗಲ್ಲ ಅಂತನ್ನೋದು ಅಧೈರ್ಯದ ಮಾತಷ್ಟೇ. ಬ್ರಹ್ಮದತ್ತಾ ಸ್ಥಿತೇ ಶಕ್ತಿ ಕವಚಂ ಸಾಯಕೋ ಧನು ಸಹಸ್ರಖರ ಸಂಯುಕ್ತೋ ರಥೋ ಮೇಘತಮಸ್ವನಃ. ಬ್ರಹ್ಮದೇವರು ಕೊಟ್ಟ ಈಟಿ ಇದೆ, ಕವಚ ಇದೆ, ಒಳ್ಳೆ ಬಾಣಗಳಿವೆ, ಒಳ್ಳೆ ಬಿಲ್ಲಿದೆ, 1000 ಕತ್ತೆಗಳು ಓಡಿಸುವ ರಥ ಇದೆ. ಅದು ಪಿಶಾಚ ಶಕ್ತಿ ಇರುವ ಖರಗಳು, ಸಾಮಾನ್ಯ ಅಲ್ಲ ಕತ್ತೆಗಳು. ಕತ್ತೆಗಳು ಏನಿದೆ, ಆ ಕತ್ತೆ ಅಂತ ಹೇಳಿದ್ರೆ ಅದು ಚಿತ್ರರಥ ಅಂತಾರಲ್ಲ, ಮ್ಯೂಲ್ ಇತಿ ಅದ್ವದಂತಿ, ಆ ತರಹದ ಕತ್ತೆಗಳು. ಕತ್ತೆ ಮತ್ತೆ ಕುದುರೆಯ ಕ್ರಾಸ್ ಬ್ರೀಡ್ ಒಂದು ಬರುತ್ತೆ, ಅದು ವಿಪರೀತ ವೇಗವಾಗಿ ಬಿಡುತ್ತೆ. ಅದು ತ್ವಯಾ ಸಕೃದ್ಧಿ ಶಸ್ತ್ರೇಣ ವಿಶಸ್ತಾ ದೇವದಾನವಾಹ ಸಸರ್ವಾಯುಧ ಸಂಪನ್ನೋ ರಾಘವಂಶಸ್ತು ಮರಹಸಿ. 7 ದೇವದಾನವರನ್ನು ಕೊಂದ ನೀನು, ಹಾಗೆ ಅವನನ್ನು ಕೊಂದು ಬಿಡು. ಕಾಮಂ ತಿಷ್ಠ ಮಹಾರಾಜ ನಿರ್ಗಮಿಷ್ಯಾಮ್ಯಹಂ ರಣೆ ಉದ್ಧರಿಷ್ಯಾಮಿ ತೇ ಶತ್ರುನ್ ಗರುಡಪ್ಪನ್ನಗಾನಿವಾ. ಬೇಡ, ನೀನಿಲ್ಲೇ ಇರು, ನಾನೊಬ್ಬನೇ ಸಾಕು, ಅವ್ರನ್ನೆಲ್ಲರನ್ನ ಕೊಲ್ತೇನೆ. ಶಂಬರೋ ದೇವರಾಜೇನ ನರಕೋ ವಿಷ್ಣುನಾ ಯಥಾ ತಥಾದ್ಯ ಶಯಿತಾರಾಮೋ ಮಯ ವಿಧಿ ನಿಪಾತಿತಃ. ಶಂಬರ ಹೇಗೆ ಹಾಗೆ, ನರಕ ಹೇಗೆ ಹಾಗೆ, ಮೂಲರೂಪಿಯಾದ ನಾರಾಯಣನಿಂದ ನರಕ ಒಮ್ಮೆ ಸತ್ತಿದ್ದಾನೆ. ಅವನೇ ಮತ್ತೆ ಇಲ್ಲಿಂದ ಹುಟ್ಟಿದ್ದು, ವರಾಹನಿಂದ ಭೂದೇವಿಯಲ್ಲಿ ಹುಟ್ಟಿದ್ದು. ಅದು ಪ್ರಸಿದ್ಧ ಇಲ್ಲ ಅಷ್ಟೇ. ಅವಾಗೇನು ಕಥೆ ನಡೀತು ನಮಗೆ ಗೊತ್ತಿಲ್ಲ. ಮುಂದೆ ಪುರಾಣಗಳಲ್ಲೆಲ್ಲ ಸಂಕ್ಷಿಪ್ತವಾಗಿ ಬರುತ್ತೆ, ಒಂದೇ ಲೈನ್ ಈ ಥರ. ತಥಾದ್ಯ ವಿಷ್ಣುವಿನಿಂದ ನರಕ ಹೇಗೆ ಸತ್ತನೋ ಹಾಗೆ ನನ್ನಿಂದ ರಾಮ ಸಾಯ್ತಾನೆ. ಶ್ರುತ್ವಾ ತ್ರಿಶಿರತೋ ವಾಕ್ಯಂ ರಾವಣೋ ರಾಕ್ಷಸಾಧಿಪಃ ಪುನರ್ಜಾತಮಿವಾತ್ಮಾನಂ ಮನ್ಯತೆ ಕಾಲಚೋದಿತಃ. ಇಷ್ಟು ಕೇಳಿದ ಕೂಡಲೇ ರಾವಣನಿಗೆ ಹಿಂದಿನ ದುಃಖ ಎಲ್ಲ ಹೋಗಿ ಮತ್ತೆ ಮೊದಲಿನ ಥರ ಆಗೋದ. ಏನು ವಿಚಿತ್ರ ಅಂತ, ಮೊದಲಿನ ಥರ ಆಗೋದ ಅವನು. ಶ್ರುತ್ವಾ ತ್ರಿಶಿರತೋ ವಾಕ್ಯಂ, ತ್ರಿಶಿರಸ್ಸಿನ ಮಾತನ್ನು ಕೇಳಿ ದೇವಾಂತಕ ನರಾಂತಕ ಅತಿಕಾಯ ತಯಾರಾದರು. ತಥೋಹಮಹಮಿತ್ಯೇವಂ ಗರ್ಜಂತೋ ನೈರುತರಚಭಾಃ ರಾವಣಸ್ಯ ಸುತಾ ವೀರ ಚಕ್ರತುಲ್ಯ ಪರಾಕ್ರಮಾ. ದೇವಾಂತಕ ನರಾಂತಕ ಅತಿಕಾಯ ಅವರು ಯುದ್ಧಕ್ಕೆ ಅಂತ ಹೊರಟು ನಿಂತರು. ಅಂತರಿಕ್ಷಗತಾಸ್ತರವೇ, ಎಲ್ಲರೂ ಆಕಾಶದಲ್ಲಿ ಹಾರಬಲ್ಲವರು, ಮಾಯಾಯುದ್ಧ ವಿಶಾರದರು, ಎಲ್ಲರೂ ಕೂಡ ದೇವತೆಗಳ ಕೊಬ್ಬನ್ನು ಇಳಿಸಿದವರು, ಎಲ್ಲರೂ ಕೂಡ ಯುದ್ಧ ಅಂದರೆ ಹಾತೊರೆಯುವವರು,
ಸರ್ವೇ ಸುಬಲ ಸಂಪನ್ನ, ಎಲ್ಲರೂ ಬಲಿಷ್ಠರು, ಎಲ್ಲರ ಕೀರ್ತಿಯೂ ಹರಡಿದೆ, ಎಲ್ಲರೂ ಕೂಡ ಯುದ್ಧದಲ್ಲಿ ಯಾವತ್ತೂ ಸೋತಿಲ್ಲ. ದೇವತೆಗಳು, ಗಂಧರ್ವರು, ಕಿನ್ನರರು, ಮಹೋರಗರು ಎಲ್ಲ ಇವರಿಂದ ಸೋತಿದ್ದಾರೆ. ಎಲ್ಲರೂ ಅಸ್ತ್ರವೇತ್ತರು, ಎಲ್ಲರೂ ಯುದ್ಧ ವಿಚಾರದರು, ಯುದ್ಧದ ಶಸ್ತ್ರದ ಬಳಕೆಯಲ್ಲಿ ಎಲ್ಲರೂ ಪ್ರಜ್ಞೆಯುಳ್ಳವರು, ಎಲ್ಲರೂ ವರಗಳನ್ನು ಪಡೆದಿದ್ದಾರೆ. ಸತೈಸ್ತಥಾ ಭಾಸ್ಕರ ತುಲ್ಯದರತನೈ ಸುತೈರ್ವೃತಶ್ಚತ್ರು ಬಲಾಶ್ರಿಯಾರ್ಧನೈ ರರಾಜ ರಾಜ ಮಘವಾನ್ ಯಥಾಮರೈ ಋತೋ ಮಹಾದಾನವದರ್ಪನಾಚನೈ. ಎಲ್ಲ ಈ ತರಹದ ತನ್ನ ಮಕ್ಕಳಿಂದ ಕೂಡಿಕೊಂಡು ರಾವಣ ತೆರಳಿದ. ಸಪುತ್ರಾನ್ ಸಂಪರಿಶ್ವಜ್ಯ ಭೂಷಯಿತ್ವಾ ಚ ಭೂಷಣೈ ಆಶೀರ್ಭಿಶ್ಚ ಪ್ರಶಸ್ತಾಭಿ ಪ್ರೇಷಯಾಮಾಸ ವೈರಣೇ. ಎಲ್ಲ ಮಕ್ಕಳನ್ನು ಆಲಿಂಗಿಸಿ, ಎಲ್ಲ ಮಕ್ಕಳಿಗೆ ಭೂಷಣಗಳನ್ನು ತಾನೇ ತೊಡಿಸಿ ಪ್ರಶಸ್ತವಾದ ಆಶೀರ್ವಾದವನ್ನು ಮಾಡಿದನಂತೆ. ಯುದ್ಧೋನ್ಮತ್ತಂಚ ಮತ್ತಂಚ ಭ್ರಾತರು ಚಾಪಿ ರಾವಣ ರಕ್ಷಣಾರ್ಥಂ ಕುಮಾರಾಣಾಂ ಪ್ರೇಷಯಾಮಾಸ ಸಂಯುಗೆ. ಅತಿಕಾಯ ಮೊದಲಾದವರನ್ನು ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಬೆಂಗಾವಲಾಗಿ ಯುದ್ಧೋನ್ಮತ್ತ ಮತ್ತ ಅನ್ನುವ ಇಬ್ಬರು ಅಣ್ಣ ತಮ್ಮಂದಿರನ್ನು ಕಳುಹಿಸಿದ. ತೇಭಿವಾದ್ಯ ಮಹಾತ್ಮಾನಂ ರಾವಣಂ ಲೋಕರಾವಣಂ ಕೃತ್ವಾ ಪ್ರದಕ್ಷಿಣಂ ಚೈವ ಮಹಾಕಾಯ ಪ್ರತಸ್ಥಿರೇ. ರಾವಣನನ್ನ ಪ್ರದಕ್ಷಿಣೆ ಮಾಡಿ ಯುದ್ಧಕ್ಕೆ ಅಂತ ತೆರಳಿದರು. ಸರ್ವೌಷಧೀಭಿರ್ಗಂಧೈಶ್ಚ ಸಮಾಲಭ್ಯ ಮಹಾಬಲಾ ನಿರ್ಜಗ್ಮುರ್ನೈಋತಶ್ರೇಷ್ಠಾ ಷಡೇತೆ ಯುದ್ಧಕಾಂಕ್ಷಿಣಃ. ಹೀಗೆ ಇವರೆಲ್ಲರೂ ಎಲ್ಲ ಔಷಧಿಗಳನ್ನು ಗಂಧವನ್ನು ತೆಗೆದುಕೊಂಡು ಹೊರಟ್ರಂತೆ. ತ್ರಿಶಿರಾಶ್ಚಾತಿಕಾಯಶ್ಚ ದೇವಾಂತಕ ನರಾಂತಕವು. ತ್ರಿಶಿರ, ಅತಿಕಾಯ, ದೇವಾಂತಕ, ನರಾಂತಕ, ಮಹೋದರ, ಮಹಾಪಾರ್ಶ್ವ ಅನ್ನುವ 6 ಜನ. ಆಮೇಲೆ ಸುದರ್ಶನ ಅಂತನ್ನುವ ದೊಡ್ಡ ಆನೆ, ಅದು ಐರಾವತ ಕುಲೇ ಜಾತಂ, ಐರಾವತದ ಕುಲದಲ್ಲಿ ಬಂದಿದ್ದು. ಆ ಆನೆಯನ್ನು ಏರಿದ ಅಂತೆ. ತ್ರಿಶಿರ ರಥಮಾಸ್ಥಾಯ, ತ್ರಿಶಿರ ರಥವನ್ನು ಏರಿದ. ತ್ರಿಭಿಕ್ ಕಿರೀಟೈಸ್ತ್ರಿಶಿರಾಹ, ಅವನಿಗೆ 3 ತಲೆ, ಅದರಿಂದಾಗಿ ಅವನು ತ್ರಿಶಿರನೇ. 3 ತಲೆಗೆ 3 ಕಿರೀಟ ತೊಟ್ಕೊಂಡಿದ್ದ. ಹಿಮವಾನ್ ಇವ ಚೈರೇಂದ್ರ ತ್ರಿಭಿಕ್ ಕಾಂಚನ ಪರ್ವತೈ. ಅತಿಕಾಯ ದೊಡ್ಡ ರಥವನ್ನು ಏರಿದ. ಸುಚಕ್ರಾಕ್ಷಂ ಸುಸಂಯುಕ್ತಂ ಸಾನುಕರಚಂ ಸಕೂಬರಂ ತೂಣಿ ಬಾಣಾಸನೈರ್ದೀಪ್ತಂ ಪ್ರಾತಾಸಿ ಪರಿಘಾಕುಲಂ. ಚಂದ ಇರುವ ರಥ, ಒಳ್ಳೆ ಕಿರೀಟವನ್ನು ತೊಟ್ಟು ಹೊರಟ. ಹಯಮುಚ್ಚೈಶ್ರವ ಪ್ರಖ್ಯಂ ಶ್ವೇತಂ ಕನಕಭೂಷಣಂ ಮನೋಜವಂ ಮಹಾಕಾಯಂ ಆರುರೋಹ ನರಾಂತಕಃ. ನರಾಂತಕ ಶ್ರೇಷ್ಠವಾದ ಜಾತಿಯ ಕುದುರೆಯನ್ನು ಏರಿದ. ಗೃಹೀತ್ವಾ ಪ್ರಾಸಮುಲ್ಕಾಭಂ ವಿರರಾಜ ನರಾಂತಕಃ ಶಕ್ತಿಮಾದಾಯ ತೇಜಸ್ವಿ ಗುಹಶಿಖಿಗತೋ ಯಥಾ. ಸ್ಕಂದ ಹೇಗೆ ಶಕ್ತಿಯನ್ನು ಹಿಡ್ಕೊಳ್ತಾನೋ ಆ ರೀತಿ ಉಲ್ಕೆಯಂತೆ ತೋರುವ ಪ್ರಾಸವನ್ನು ಹಿಡಿದು ನರಾಂತಕ ಕಂಗೊಳಿಸಿದ. ದೇವಾಂತಕ ದೊಡ್ಡದೊಂದು ಪರಿಘವನ್ನು ತೆಗೆದುಕೊಂಡ. ಮಹಾಪಾರ್ಶ್ವೋ ಮಹಾತೇಜ ಗದಾಮಾದಾಯ ವೀರ್ಯವಾನ್. ಮಹಾಪಾರ್ಶ್ವ ದೊಡ್ಡ ಗದಾಪಾಣಿಯಾದ ಕುಬೇರನಂತೆ ಕಂಗೊಳಿಸಿದ. ಕುಬೇರ ಗದೆ ಹಿಡ್ಕೊಂಡಿರೋದು, ಯಮ ಅಲ್ಲ, ಯಮ ದಂಡ ಹಿಡ್ಕೊಂಡಿರೋದು. ಇವರೆಲ್ಲ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಯಮ ಗದೆ ಇಟ್ಕೊಂಡಿದ್ದಾನೆ ಅಂತ. ಬೇಸಿಕಲ್ಲೇ ತಪ್ಪು. ಒಂದು ಪಾಶ ಒಂದು ಗದೆ ಕೊಟ್ಟು ಬಿಡ್ತಾರೆ. ಯಮ ದಂಡ, ಹೌದ, ಒಂದು ಕೋಲು. ತೇ ಪ್ರತಸ್ಥುರ ಮಹಾತ್ಮಾನಃ ಅಮರಾವತ್ಯಾಸುರ ಇವ ತಾನು ಗಜೈಶ್ಚ ತುರಂಗೈಶ್ಚ ರಥೈಶ್ಚಾಂಬುದ ನಿಸ್ವನೈ ಅನೂತ್ಪೇತುರ್ಮಹಾತ್ಮಾನಃ ರಾಕ್ಷಸ ಪ್ರವರಾಯುಧಾ ತೇ ವಿರೇಜುರ್ಮಹಾತ್ಮಾನಃ ಕುಮಾರಾಃ ಸೂರ್ಯವರ್ಚಸಃ. ಹೀಗೆ ಅವರು ಹೊರಟರು. ಮರಣಂ ವಾಪಿ ನಿಶ್ಚಿತ್ಯ ಶತ್ರುಣಾಂ ವಾ ಪರಾಭವಂ. ಒಂದೋ ಸಾವು, ಒಂದೋ ಶತ್ರುಗಳ ಸಾವು, ಈ ರೀತಿಯಾಗಿ ಅಂದುಕೊಂಡು ಸಂಜಗ್ಮುಸ್ಸಂಯುಗಾರ್ಥಿನಃ ಯುದ್ಧಕ್ಕೆ ಅಂತ ಹೊರಟರು. ಜಗರ್ಜುಶ್ಚ ಪ್ರಣೇದುಶ್ಚ ವಿಕ್ಷುಪುಶ್ಚಾಪಿ ಸಾಯಕಾನ್. ಗರ್ಜನೆ ಮಾಡಿದರು, ಹುಂಕಾರಗೈದರು, ಬಿಲ್ಲಿನಿಂದ ಬಾಣಗಳನ್ನು ಎಸೆದರು.
ಈ ರೀತಿ ಮತ್ತೆ ಯುದ್ಧಕ್ಕೆ ಸಜ್ಜಾಗಿ ಹೊಸ ಹುರುಪಿನಿಂದ ಹೊಸ ಹುರುಪಿನಿಂದ ಲಂಕೆ ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳಿ ಕಾಯ್ತಾ ಕೂತಿತ್ತು. ಆ ತರಹ ರಾಕ್ಷಸರು ಹೊರಟರು. ಇಲ್ಲಿಗೆ ನಮ್ಮ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಇವರಲ್ಲಿ ಕೆಲವರನ್ನು ಕೊಲ್ಲೋಣ. ಕೃಷ್ಣಾರ್ಪಣಮಸ್ತು.